Good morning dear students, welcome back. I am your physics professor Dr. Nagaraj. So I already posted few videos on model paper MCQs, MCQ discussion ಮತ್ತೆ model paper discussion ಕೂಡ ನಾನು ಪೋಸ್ಟ್ ಮಾಡಿದ್ದೀನಿ. ಇಂದಿನ ವಿಡಿಯೋಗಳಲ್ಲಿ ಸಾಕಷ್ಟು ಚಾಪ್ಟರ್ಸ್ ನ ಡಿಸ್ಕಸ್ ಮಾಡಿದ್ದೀನಿ. ಬನ್ನಿ ಈಗ ನಾವು ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಬಗ್ಗೆ ಒಂದಷ್ಟು MCQs ಅನ್ನ ಚರ್ಚೆ ಮಾಡೋಣ. ಈ ಚಾಪ್ಟರ್ ನಲ್ಲಿ ಏನೇನು ಕಾನ್ಸೆಪ್ಟ್ಸ್ ಬರುತ್ತೆ ಅಂತ ಇಲ್ಲಿ ಬ್ರೀಫ್ ಆಗಿ ಹೇಳಿದೀನಿ ನೋಡಿ. ಟೆಂಪರೇಚರ್ ಸ್ಕೇಲ್ ಅಂದ್ರೆ ಡಿಫರೆಂಟ್ ಟೆಂಪರೇಚರ್ ಸ್ಕೇಲ್, ಕೆಲ್ವಿನ್ ಸ್ಕೇಲ್ ಅಥವಾ ಫ್ಯಾರನ್ಹೀಟ್ ಸ್ಕೇಲ್ ಅಥವಾ ಸೆಲ್ಸಿಯಸ್ ಸ್ಕೇಲ್ ಈ ತರ ಬರುತ್ತೆ. ಗ್ಯಾಸ್ ಲಾಸ್, ಐಡಿಯಲ್ ಗ್ಯಾಸ್ ಈಕ್ವೇಶನ್, ಅಬ್ಸಾರ್ಪ್ಷನ್ ಆಫ್ ಹೀಟ್, ಸ್ಪೆಸಿಫಿಕ್ ಹೀಟ್, ಲೇಟೆಂಟ್ ಹೀಟ್, ಹೀಟ್ ಕೆಪಾಸಿಟಿ, ಮೋಲಾರ್ ಸ್ಪೆಸಿಫಿಕ್ ಹೀಟ್, ಥರ್ಮಲ್ ಎಕ್ಸ್ಪಾನ್ಷನ್, ಮತ್ತೆ ಅದರಲ್ಲಿ ಲೀನಿಯರ್ ಎಕ್ಸ್ಪಾನ್ಷನ್, ವಾಲ್ಯೂಮ್ ಎಕ್ಸ್ಪಾನ್ಷನ್, ಸರ್ಫೇಸ್ ಎಕ್ಸ್ಪಾನ್ಷನ್, ಅನಾಮಲಸ್ ಎಕ್ಸ್ಪಾನ್ಷನ್ ಆಫ್ ವಾಟರ್, ಥರ್ಮಲ್ ಸ್ಟ್ರೆಸ್, ಕ್ಯಾಲೋರಿಮೆಟ್ರಿ, ಹೀಟ್ ಟ್ರಾನ್ಸ್ಫರ್, ಬ್ಲಾಕ್ ಬಾಡಿ ಸ್ಪೆಕ್ಟ್ರಮ್, ಗ್ರೀನ್ ಹೌಸ್ ಎಫೆಕ್ಟ್ ಅಂಡ್ ಫೈನಲಿ ಇಟ್ ಈಸ್ ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್. ಸೊ ಇದೊಂದು ಸ್ವಲ್ಪ ದೊಡ್ಡ ಚಾಪ್ಟರ್ ಅನ್ನೇ. ಇದರಲ್ಲಿ ಸಾಕಷ್ಟು ಕ್ವಶನ್ಸ್ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ಫ್ಯಾಕ್ಟ್ ಎರಡು MCQ ಇರುತ್ತೆ ಇದರಲ್ಲಿ, ಮಲ್ಟಿಪಲ್ ಚಾಯ್ಸ್ ಎರಡು ಕ್ವಶನ್ ಇರುತ್ತೆ. ಆಸ್ ಯೂಶುವಲ್ ಐ ವಿಲ್ ಸ್ಟಾರ್ಟ್ ವಿತ್ ದ ಕ್ವಶನ್ ಗಿವನ್ ಇನ್ ದ ಮಾಡೆಲ್ ಪೇಪರ್ ಇಟ್ ಸೆಲ್ಫ್. ಸೊ ಬನ್ನಿ ಫಸ್ಟ್ ಕ್ವಶನ್ ಬರ್ತಾ ಇದೆ ನೋಡಿ ಇಲ್ಲಿ. ಲೋಯೆಸ್ಟ್ ಟೆಂಪರೇಚರ್ ಪಾಸಿಬಲ್ ಟೆಂಪರೇಚರ್ ಲೋಯೆಸ್ಟ್ ಎಷ್ಟು? ಲೋಯೆಸ್ಟ್ ಟೆಂಪರೇಚರ್ ಅಂತಂದ್ರೆ ಏನು? ಅದಕ್ಕಿಂತ ಮತ್ತೆ ಕೆಳಗಡೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾದ್ರೆ ಅದರ ವ್ಯಾಲ್ಯೂ ಎಷ್ಟು ಅಂತ. 0 ಕೆಲ್ವಿನ್ ಈಸ್ ದ ಲೋಯೆಸ್ಟ್ ವ್ಯಾಲ್ಯೂ. ಬಟ್ ಇಲ್ಲಿ ಆಪ್ಷನ್ 0 ಕೆಲ್ವಿನ್ ಇಲ್ಲ. ಸೆಂಟಿಗ್ರೇಡ್ ಮತ್ತೆ ಸೆಲ್ಸಿಯಸ್ ಮತ್ತೆ ಫ್ಯಾರನ್ ಹೀಟ್ ಅಲ್ಲಿ ಇದೆ. 0 ಸೆಂಟಿಗ್ರೇಡ್ ಇದೆ, 0 ಫ್ಯಾರನ್ ಹೀಟ್ ಇದೆ. ಸರ್ ಹಾಗಾದ್ರೆ ಇದನ್ನ ನಾವು ತಗೋಬಹುದಾ? ಇಲ್ಲ 0 ಡಿಗ್ರಿ ಸೆಂಟಿಗ್ರೇಡ್ ಮತ್ತೆ 0 ಡಿಗ್ರಿ ಫ್ಯಾರನ್ ಹೀಟ್ ಯಾವತ್ತೂ ಲೋಯೆಸ್ಟ್ ಆಗೋದಿಲ್ಲ. ಹಾಗಾದ್ರೆ 273.15 ಕೆಲ್ವಿನ್ ತಗೋಬಹುದಾ? ಇಲ್ಲ, ಅದು ಆಗೋದಿಲ್ಲ, ಅದು ಲೋಯೆಸ್ಟ್ ವ್ಯಾಲ್ಯೂ ಅಲ್ಲ, 0 ಕೆಲ್ವಿನ್. ಮತ್ತೆ ಏನ್ ಮಾಡೋದು ಸರ್? ಇಲ್ಲಿದೆ ನೋಡಿ. ಹಾಗಾದ್ರೆ ಇದು ಕನ್ವರ್ಷನ್ ಸರ್? ಕರೆಕ್ಟ್, ಸೆಲ್ಸಿಯಸ್ಗೂ ಕೆಲ್ವಿನ್ಗೂ ಕನ್ವರ್ಷನ್. ಸೊ 0 ಕೆಲ್ವಿನ್ ಅಥವಾ -273.15 ಅಂದ್ರೆ ಎಷ್ಟು ಕೆಲ್ವಿನ್ ಕೊಟ್ಟಿದಾರೋ ಅದರಲ್ಲಿ -273.15 ಮಾಡ್ಬಿಟ್ರೆ ಸೆಲ್ಸಿಯಸ್ ಬಂದ್ಬಿಡುತ್ತೆ. ಅದನ್ನ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅಂದ್ರೆ ಕೆಲ್ವಿನ್ ಇಂದ ಸೆಲ್ಸಿಯಸ್ಗೆ, ಸೆಲ್ಸಿಯಸ್ ಇಂದ ಕೆಲ್ವಿನ್ಗೆ ಕನ್ವರ್ಷನ್ ಮಾಡೋದು ಕೂಡ ಒಂದು ಕ್ವಶನ್ ಅನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಹಾಗಾದ್ರೆ ಲೋಯೆಸ್ಟ್ ಟೆಂಪರೇಚರ್ ಎಷ್ಟು ಸರ್? 0 ಕೆಲ್ವಿನ್. 0 ಕೆಲ್ವಿನ್ ಈಸ್ ಈಕ್ವಲೆಂಟ್ ಟು -273.15 ಡಿಗ್ರಿ ಸೆಂಟಿಗ್ರೇಡ್. ಸೊ ಫಸ್ಟ್ ಕ್ವಶನ್ ಆಯ್ತು. ಸೆಕೆಂಡ್ ಕ್ವಶನ್ ಹೋಗೋಣ. ಸಿ ಬ್ರೀಸ್, ಇದು ಕೂಡ ಮಾಡೆಲ್ ಪೇಪರ್ ನಲ್ಲಿ ಕೊಟ್ಟಿರೋದೇನೆ. ಸಿ ಬ್ರೀಸ್ ಏನನ್ನ ಹೇಳುತ್ತೆ? ಸಿ ಬ್ರೀಸ್ ಅಂತಂದ್ರೆ ಇಲ್ಲಿ 4 ಆಪ್ಷನ್ ಇದೆ. ಫಸ್ಟ್ ನಾನು ಆಪ್ಷನ್ ಹೇಳ್ಬಿಡ್ತೀನಿ. ಕನ್ವೆಕ್ಟಿವ್ ಅಂದ್ರೆ ಕನ್ವೆಕ್ಷನ್ ಅಂತ. ದೇರ್ ಆರ್ 3 ಟೈಪ್ಸ್ ಆಫ್ ಹೀಟ್ ಫ್ಲೋ. ಒಂದು ಕಂಡಕ್ಷನ್, ಇನ್ನೊಂದು ಕನ್ವೆಕ್ಷನ್, ಇನ್ನೊಂದು ರೇಡಿಯೇಷನ್. ಅದ್ರ ಮೇಲೆ ಒಂದಷ್ಟು ಕ್ವಶನ್ಸ್ ಅನ್ನ ನಾನು ಲೇಟೆಸ್ಟ್ ಸ್ಟೇಜಸ್ ಅಲ್ಲಿ ಚರ್ಚೆ ಮಾಡ್ತೀನಿ. ಈಗ ಇಲ್ಲಿ ಕನ್ವೆಕ್ಟಿವ್ ಮೂವ್ಮೆಂಟ್ ಅಂದ್ರೆ ಕನ್ವೆಕ್ಷನ್. ಏನು ಕನ್ವೆಕ್ಟಿವ್ ಮೂವ್ಮೆಂಟ್ ಅಂದ್ರೆ? ಇಟ್ ಈಸ್ ಮೂವ್ಮೆಂಟ್ ಆಫ್ ದ ಮೀಡಿಯಂ ಡ್ಯೂ ಟು ಚೇಂಜ್ ಇನ್ ದ ಟೆಂಪರೇಚರ್. ಭೂಮಿ ಕಾದ್ಬಿಟ್ಟು ಭೂಮಿಯಿಂದ ಏನಾಗುತ್ತೆ, ಗಾಳಿ ಸಮುದ್ರದ ಕಡೆ ಹೋಗುತ್ತೆ. ಹಾಗೆ ಸಮುದ್ರ ಕಾದ್ಬಿಟ್ಟು ಸಮುದ್ರದ ಕಡೆಯಿಂದ ಗಾಳಿ ಭೂಮಿ ಕಡೆ ಬರುತ್ತೆ. ಸೊ ಎಲ್ಲಿ ಟೆಂಪರೇಚರ್ ಜಾಸ್ತಿ ಆಗುತ್ತೋ ಅಲ್ಲಿಂದ ಕಡಿಮೆ ಟೆಂಪರೇಚರ್ ಇರೋ ಕಡೆಗೆ ಏರ್ ಫ್ಲೋ ಆಗುತ್ತೆ. ಇಲ್ಲಿ ಕನ್ವೆಕ್ಟಿವ್ ಮೂವ್ಮೆಂಟ್ ಆಫ್ ಏರ್ ಫ್ರಮ್ ಸಿ ಟುವರ್ಡ್ಸ್ ದ ಲ್ಯಾಂಡ್ ಡ್ಯೂರಿಂಗ್ ಡೇ ಟೈಮ್. ಸೊ ಸಮುದ್ರದ ಮೇಲಿಂದ ಭೂಮಿ ಕಡೆಗೆ ಡೇ ಟೈಮ್ ಅಲ್ಲಿ ತಣ್ಣನೆ ಗಾಳಿ ಬರುತ್ತೆ. ಬಂದಾಗ ನಮ್ಗೆ ಸಿ ಬ್ರೀಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಡೇ ಟೈಮ್ ಅಲ್ಲಿ ಆಗೋದು, ಡ್ಯೂರಿಂಗ್ ಡೇ ಟೈಮ್ ಲ್ಯಾಂಡ್ ಗೆಟ್ಸ್ ಹೀಟೆಡ್ ಅಪ್ ಫಾಸ್ಟ್. ಭೂಮಿ ಮೇಲೆ ಗಾಳಿ ಬೇಗ ಬಿಸಿ ಆಗುತ್ತೆ. ಬಿಸಿ ಆದ ತಕ್ಷಣ ಗಾಳಿ ಆ ಕಡೆ ಹೊರಟು ಹೋಗ್ಬಿಡುತ್ತೆ. ಯಾಕಂದ್ರೆ ಪ್ರೆಷರ್ ಏನಾಗುತ್ತೆ, ಪ್ರೆಷರ್ ಕಡಿಮೆ ಆಗ್ಬಿಟ್ಟು ಆ ಕಡೆ ಗಾಳಿ ಹೊರಟು ಹೋಗ್ಬಿಡುತ್ತೆ. ಹೋದ ತಕ್ಷಣ ಈ ಸಮುದ್ರದ ಕಡೆಯಿಂದ ಗಾಳಿ ವಾಪಸ್ ಇಲ್ಲಿ ಲ್ಯಾಂಡ್ ಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ. ಇಲ್ಲಿ ಇದು ಸಮುದ್ರದ ಕಡೆಯಿಂದ ಬೀಸೋ ಗಾಳಿ, ಇದು ಭೂಮಿ ಕಡೆಯಿಂದ ಬೀಸೋ ಗಾಳಿ. ಭೂಮಿಯಿಂದ ಬಿಸಿ ಆಗ್ಬಿಟ್ಟು ಗಾಳಿ ಮೇಲಕ್ಕೆ ಹಿಂಗ್ ಹೊರಟು ಹೋಗ್ಬಿಡುತ್ತೆ. ಆಯ್ತಾ? ಇದು ನೋಡಿ ಸೂರ್ಯನ ತೋರಿಸ್ತಿದೆ ಡೇ ಟೈಮ್. ಅವಾಗ ಸಮುದ್ರದ ಕಡೆಯಿಂದ ಗಾಳಿ ಈ ಕಡೆ ಬಂದ್ಬಿಡುತ್ತೆ. ಸೊ ಡೇ ಟೈಮ್ ಅಲ್ಲಿ ಸಮುದ್ರದ ಕಡೆಯಿಂದ ಬರೋದು ಸಿ ಬ್ರೀಸ್. ಆದ್ರೆ ನೈಟ್ ಟೈಮ್ ಅಲ್ಲಿ ಇದು ಫುಲ್ ಉಲ್ಟಾ ಆಗುತ್ತೆ. ಸಮುದ್ರ ಕಡೆಗೆ ಗಾಳಿ ಹೊರಟೋಗುತ್ತೆ ಭೂಮಿಯಿಂದ. ಇಲ್ಲಿ ಹೇಳಿದೆ ನೋಡಿ, ಡ್ಯೂರಿಂಗ್ ಡೇ ಟೈಮ್ ಲ್ಯಾಂಡ್ ಗೆಟ್ಸ್ ಹೀಟೆಡ್ ಅಪ್ ಫಾಸ್ಟ್, ವೆರಸ್ ಡ್ಯೂರಿಂಗ್ ನೈಟ್ ಟೈಮ್ ಸಿ ಗೆಟ್ಸ್ ಹೀಟೆಡ್ ಅಪ್ ಫಾಸ್ಟ್. ಸೊ ಸಮುದ್ರದ ಕಡೆಯಿಂದ ಬೀಸೋದು ತಂಗಾಳಿ, ಇದು ಬೆಳಿಗ್ಗೆ ಹೊತ್ತು. ಭೂಮಿ ಕಡೆಯಿಂದನೂ ತಣ್ಣನೆ ಗಾಳಿ ಬೀಸುತ್ತೆ, ಇದು ರಾತ್ರಿ ಹೊತ್ತು. ಯಾಕೆಂದ್ರೆ ರಾತ್ರಿ ಹೊತ್ತು ಏರ್ ಗೋಸ್ ಫ್ರಮ್, ಇಲ್ಲಿ ನೋಡಿ ರಾತ್ರಿ ಅಂದ್ರೆ ಚಂದ್ರನ ತೋರಿಸಿರಿ, ಗೋಸ್ ಫ್ರಮ್ ಅರ್ತ್ ಟು ಸಿ, ವೆರಾಸ್ ಹೀಟೆಡ್ ಏರ್ ಗೋಸ್ ಫ್ರಮ್ ಸಿ ಟು ಅರ್ತ್. ಸೊ ಡೇ ಟೈಮ್ ಇಟ್ ಈಸ್ ಫ್ರಮ್ ಅರ್ತ್ ಟು sea to earth. Night time it is from earth to sea like this and sea to earth like this. That's a full ulta process ido. So sea breeze ido. Okay, next question ಗೆ ಹೋಗೋಣ. 1 calorie is equivalent to, ಇದು ಕನ್ವರ್ಷನ್ ಫ್ಯಾಕ್ಟರ್, ಇದನ್ನ ನೆನ್ಪಿಟ್ಕೋಬೇಕು, 4.186 joule. Calorie is the SI unit of heat.
joule is the calorie is the CGS unit of heat, joule is the SI unit of heat. So 1 calorie is equivalent to 4.186 joule. ಇದನ್ನ ಮೆಕ್ಯಾನಿಕಲ್ ಈಕ್ವಿವೆಲೆಂಟ್ ಆಫ್ ಹೀಟ್ ಅಂತ ಕೂಡ ಕರೀತಾರೆ. ಇಂಟರ್ನಲ್ ಎನರ್ಜಿ ಆಫ್ ಎ ಸಬ್ಸ್ಟೆನ್ಸ್ ಈಸ್ ದ ಎನರ್ಜಿ ಡ್ಯೂ ಟು ಇಂಟರ್ನಲ್ ಎನರ್ಜಿ. ಯಾವುದೇ ಒಂದು ವಸ್ತುವನ್ನು ತಗೊಂಡ್ರೆ ಅದರೊಳಗಡೆ ಮಾಲಿಕ್ಯೂಲ್ಸ್ ಗಳಿರ್ತವೆ, ಆಟಮ್ಸ್ ಗಳಿರ್ತವೆ, ಅವು ರ್ಯಾಂಡಮ್ ಆಗಿ ಮೂವ್ ಆಗ್ತಾ ಇರ್ತವೆ. ಈ ಕಡೆ ಆ ಕಡೆ ಈ ಕಡೆ ಎಲ್ಲ ಮೂವ್ ಆಗ್ತಾ ಇರ್ತವೆ. ಮೂವ್ ಆಗ್ಬೇಕಾದ್ರೆ ಒಂದಕ್ಕೊಂದು ಕೊಲ್ಯೂಷನ್ ಆಗುತ್ತೆ, ಡಿಕ್ಕಿ ಆಗುತ್ತೆ, ಒಳಗಡೆ ಟೆಂಪರೇಚರ್ ಜಾಸ್ತಿ ಆಗುತ್ತೆ, ಅದ್ರ ಮೂಲಕ ಅವುಗಳ ಇಂಟರ್ನಲ್ ಎನರ್ಜಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಒಂದು ಸಬ್ಸ್ಟೆನ್ಸಿನ ಇಂಟರ್ನಲ್ ಎನರ್ಜಿ ಬರೋದಕ್ಕೆ ಕಾರಣ ಏನು? ರ್ಯಾಂಡಮ್ ಮೋಷನ್ ಆಫ್ ದಿ ಮಾಲಿಕ್ಯೂಲ್ಸ್. ಆಮೇಲೆ ಆ ರ್ಯಾಂಡಮ್ ಮೋಷನ್ ಅನ್ನು ಇನ್ನೂ ಜಾಸ್ತಿ ಮಾಡಬೇಕು ಅಂತಂದ್ರೆ ನಾವು ಅದ್ರ ಮೇಲೆ ವರ್ಕ್ ಅನ್ನ ಮಾಡಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ, ಹೀಟ್ ಅನ್ನು ಸಪ್ಲೈ ಮಾಡಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಒಂದು ನೆನ್ಪಿಟ್ಕೊಳ್ಳಿ, ಇಂಟರ್ನಲ್ ಎನರ್ಜಿ ಬರ್ಲಿಕ್ಕೆ ಕಾರಣ ಏನು? ರ್ಯಾಂಡಮ್ ಮೋಷನ್ ಆಫ್ ದ ಮಾಲಿಕ್ಯೂಲ್ಸ್. ಆ ಇಂಟರ್ನಲ್ ಎನರ್ಜಿನ ಚೇಂಜ್ ಮಾಡೋದು ಹೆಂಗೆ? by supplying the heat or by doing the work. So we can change the internal energy. So ಈಗ ಕ್ವಶನ್ ಬಂದ್ಬಿಟ್ಟು ಇಂಟರ್ನಲ್ ಎನರ್ಜಿ ಇಸ್ ಡ್ಯೂ ಟು ಅಂತ ಅಷ್ಟೇ, ಏನಕ್ಕೋಸ್ಕರ ಅಂತ ಕೇಳಿದ್ದಾರೆ. ಎಸ್, ಇಟ್ ಈಸ್ ಡ್ಯೂ ಟು ರ್ಯಾಂಡಮ್ ಮೋಷನ್ ಆಫ್ ದ ಮಾಲಿಕ್ಯೂಲ್ಸ್. ಯೂನಿಫಾರ್ಮ್ ಮೋಷನ್ ಇರೋದೇ ಇಲ್ಲ ಬಿಡಿ. ಹೀಟ್ ಲೀವಿಂಗ್ ದ ಮೆಟೀರಿಯಲ್, ಹೀಟ್ ಎಂಟರಿಂಗ್ ದ ಮೆಟೀರಿಯಲ್ ಆಗೋದಿಲ್ಲ. ಯಾಕೆ ಅಂತಂದ್ರೆ ಹೀಟ್ ಲಿವಿಂಗ್ ದ ಮೆಟೀರಿಯಲ್, ಎಂಟರಿಂಗ್ ದ ಮೆಟೀರಿಯಲ್ ಇಂದ ಇಂಟರ್ನಲ್ ಎನರ್ಜಿ ಬರಲ್ಲ, ಇರೋ ಇಂಟರ್ನಲ್ ಎನರ್ಜಿ ಚೇಂಜ್ ಆಗುತ್ತೆ. ಸೊ ಇರೋ ಇಂಟರ್ನಲ್ ಎನರ್ಜಿ ಚೇಂಜ್ ಆಗಲಿಕ್ಕೆ ಹೀಟ್ ಈಸ್ ವೆರಿ ಮಚ್ ಎಸೆನ್ಷಿಯಲ್. ಹೀಟ್ ಅನ್ನು ಸಪ್ಲೈ ಮಾಡಿದ್ರೆ ಜಾಸ್ತಿ ಆಗುತ್ತೆ, ಹೀಟ್ ಅನ್ನು ರಿಮೂವ್ ಮಾಡಿದ್ರೆ ಕಡಿಮೆ ಆಗುತ್ತೆ. ಆದರೆ ಇಂಟರ್ನಲ್ ಎನರ್ಜಿ ಬರ್ಲಿಕ್ಕೇನೆ ಮುಖ್ಯ ಕಾರಣ ಏನು ಅಂದ್ರೆ ಎಸ್, ಇಟ್ ಈಸ್ ಡ್ಯೂ ಟು ರ್ಯಾಂಡಮ್ ಮೋಷನ್ ಆಫ್ ದ ಮಾಲಿಕ್ಯೂಲ್ಸ್. ನೆಕ್ಸ್ಟ್ ಕ್ವಶನ್ ಹೋಗೋಣ. ಮೋಸ್ಟ್ ಕಾಮನ್ಲಿ ಯೂಸ್ಡ್ ಲಿಕ್ವಿಡ್ಸ್ ಇನ್ ಲಿಕ್ವಿಡ್ ಥರ್ಮೋಮೀಟರ್. ಈ ಥರ್ಮೋಮೀಟರ್ಸ್ ಅನ್ನ ಡಿಸೈನ್ ಮಾಡಲಿಕ್ಕೆ ಕೆಲವೊಂದು ಪ್ರಾಪರ್ಟೀಸ್ ಅನ್ನ ನಾವು ಉಪಯೋಗಿಸ್ತೀವಿ. ಯಾವ್ಯಾವ ಪ್ರಾಪರ್ಟೀಸ್? ಎಕ್ಸ್ಪ್ಯಾನ್ಷನ್, ಮೇನ್ಲಿ ನಾವು ಎಕ್ಸ್ಪ್ಯಾನ್ಷನ್ ಅನ್ನು ಉಪಯೋಗಿಸ್ತೀವಿ. ಈ ಲಿಕ್ವಿಡ್ ಥರ್ಮೋಮೀಟರ್ ಅಲ್ಲಿ ಲಿಕ್ವಿಡ್ ಎಕ್ಸ್ಪ್ಯಾನ್ಷನ್ ಅನ್ನ ನಾವು ಯೂಸ್ ಮಾಡ್ತೀವಿ. ಆ ಲಿಕ್ವಿಡ್ ಸುಲಭವಾಗಿ ಎಕ್ಸ್ಪ್ಯಾಂಡ್ ಆಗಂಗಿರಬೇಕು, ಆಮೇಲೆ ಫಾಸ್ಟ್ ಆಗಿ ಎಕ್ಸ್ಪ್ಯಾಂಡ್ ಆಗಂಗಿರಬೇಕು, ಮತ್ತೆ ಸ್ಮಾಲ್ ವೇರಿಯೇಷನ್ ಆಫ್ ದ ಟೆಂಪರೇಚರ್ ಕೂಡ ಅದು ಎಕ್ಸ್ಪ್ಯಾಂಡ್ ಆಗಂಗೆ, ಕಾಂಟ್ರಾಕ್ಟ್ ಆಗಂಗೆ ಇರಬೇಕು. ಅಂತ ಲಿಕ್ವಿಡ್ ಯಾವ್ಯಾವ್ದಪ್ಪ ಅಂತಂದ್ರೆ ಆಲ್ಕೋಹಾಲ್ ಮತ್ತೆ ಮರ್ಕ್ಯೂರಿ. ಸೊ ಹಂಗಾಗಿ ನಾವು ಲಿಕ್ವಿಡ್ ಥರ್ಮೋಮೀಟರ್ಸ್ ಅಲ್ಲಿ ಆಲ್ಕೋಹಾಲ್ ಮತ್ತೆ ಮರ್ಕ್ಯೂರಿಯನ್ನು ಉಪಯೋಗಿಸ್ತೀವಿ. ಸೊ ಆನ್ಸರ್ ಈಸ್ ಆಪ್ಷನ್ ಬಿ. ಓಕೆ, ನೆಕ್ಸ್ಟ್ ಒನ್. ಟೆಂಪರೇಚರ್ ಅಟ್ ವಿಚ್ ಪ್ಯೂರ್ ವಾಟರ್ ಬಾಯ್ಲ್ಸ್ ಅಂಡರ್ ಸ್ಟ್ಯಾಂಡರ್ಡ್ ಪ್ರೆಷರ್. ಈ ಥರ್ಮೋಮೀಟರ್ ನ ಡಿಸೈನ್ ಮಾಡ್ತಾರಲ್ಲ, ಥರ್ಮೋಮೀಟರ್ ನ ಡಿಸೈನ್ ಮಾಡಿದಾಗ ನಮಗೆ ಎರಡು ರೆಫರೆನ್ಸ್ ಬೇಕು, ಲೋಯರ್ ರೆಫರೆನ್ಸ್ ಪಾಯಿಂಟ್, ಅಪ್ಪರ್ ರೆಫರೆನ್ಸ್ ಪಾಯಿಂಟ್ ಅಂತ. ಅದಕ್ಕೆ ನಾವು ಲೋಯರ್ ಪಾಯಿಂಟ್ ಅನ್ನ ಮತ್ತೆ ಅಪ್ಪರ್ ಪಾಯಿಂಟ್ ಅನ್ನ ಫಿಕ್ಸ್ ಮಾಡ್ಕೋತೀವಿ. ನಾರ್ಮಲಿ ಈ ವಾಟರ್ ಅನ್ನ ಎಕ್ಸಾಂಪಲ್ ಆಗಿ ತಗೊಂಡು ಅದರ ಬೇಸಿಸ್ ಮೇಲೆ ನಾವು ಪಾಯಿಂಟ್ಸ್ ಅನ್ನ ಫಿಕ್ಸ್ ಮಾಡ್ತೀವಿ. ಲೋಯರ್ ಪಾಯಿಂಟ್ ಅನ್ನ 0 ಅಂತ ತಗೊಳ್ತೀವಿ, ಅದು ಯಾವ್ದ್ರಲ್ಲಿ? ಸೆಲ್ಸಿಯಸ್ ಸ್ಕೇಲ್ ಅಲ್ಲಿ. ಅಪ್ಪರ್ ಪಾಯಿಂಟ್ ಅನ್ನ 100 ಅಂತ ತಗೋತೀವಿ, ಅದು ಸೆಲ್ಸಿಯಸ್ ಅಲ್ಲಿ ಮಾತ್ರ. ನಾನು ಹೇಳ್ತಿದ್ದೀನಿ ಸೆಲ್ಸಿಯಸ್ ಸ್ಕೇಲ್ ಅಲ್ಲಿ. ಒಟ್ಟು 3 ಸ್ಕೇಲ್ ಇದೆ ಅಂತ ಹೇಳಿದೆ. ಯಾವ್ಯಾವುದು? ಕೆಲ್ವಿನ್ ಸ್ಕೇಲ್, ಸೆಲ್ಸಿಯಸ್ ಸ್ಕೇಲ್, ಫ್ಯಾರನ್ಹೀಟ್ ಸ್ಕೇಲ್. ಸೆಲ್ಸಿಯಸ್ ಸ್ಕೇಲ್ ಮಾತ್ರ ಹೇಳ್ತೀನಿ, ಯಾಕಂದ್ರೆ ನಮಗೆ 0s 100 ಅವೆಲ್ಲ ಬಹಳ ಕಂಫರ್ಟಬಲ್, ನೆಗೆಟಿವ್ ಅವೆಲ್ಲ ಅಷ್ಟೊಂದು ಕಂಫರ್ಟಬಲ್. ಅದಕ್ಕೋಸ್ಕರ ನಾನು 0 ಇಂದ ಶುರು ಮಾಡ್ತೀನಿ. ಈ 0ನ ನಾವು ಫಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದನ್ನ ನಾವು ಏನಂತ ಕರಿತೀವಿ? ಐಸ್ ಪಾಯಿಂಟ್ ಅಂತ ಕರಿತೀವಿ. ಅದರ ಅರ್ಥ ಏನು? ಆ ಟೆಂಪರೇಚರ್ ಅಲ್ಲಿ ನೀರು ಐಸ್ ಆಗಿ ಫ್ರೀಸ್ ಆಗುತ್ತೆ, ಅಥವಾ ಐಸ್ ನೀರಾಗಿ ಮೆಲ್ಟ್ ಆಗುತ್ತೆ. ಯಾವ ಟೆಂಪರೇಚರ್ ಅಲ್ಲಿ ಐಸ್ ನೀರಾಗಿ ಕನ್ವರ್ಟ್ ಆಗುತ್ತೋ ಅದನ್ನ ಐಸ್ ಪಾಯಿಂಟ್ ಅಂತ ಕರೆದು ಅದನ್ನ 0 ಅಂತ ಬರೆದು 0 ಡಿಗ್ರಿ ಸೆಂಟಿಗ್ರೇಡ್ ಅಂತ ಹೆಸರಿಡ್ತೀವಿ. ಅರ್ಥ ಆಯ್ತಾ? ಆಮೇಲೆ ಹಂಗೆ ನೀವು ಟೆಂಪರೇಚರ್ ಜಾಸ್ತಿ ಮಾಡ್ಕೊಂಡು ಹೋದ್ರೆ ನೀರು ಕುಡಿಲಿಕ್ಕೆ ಶುರು ಮಾಡಿ ಎವಾಪರೇಟ್ ಆಗುತ್ತೆ, ಆವಿ ಆಗುತ್ತೆ. ಯಾವ ಟೆಂಪರೇಚರ್ ಅಲ್ಲಿ ಆವಿ ಆಗ್ಲಿಕ್ಕೆ ಶುರುವಾಗುತ್ತೋ ಅದನ್ನ ನಾವು ಅಪ್ಪರ್ ಪಾಯಿಂಟ್ ಅಥವಾ ಸ್ಟೀಮ್ ಪಾಯಿಂಟ್ ಅಂತ ಕರಿತೀವಿ. ಆ ಸ್ಟೀಮ್ ಪಾಯಿಂಟ್ ಅನ್ನ 100 ಅಂತ ಬರೀತೀವಿ. ಅದರ ಅರ್ಥ ಯಾವ ಪಾಯಿಂಟ್ ಅಲ್ಲಿ ನೀರು ಸ್ಟೀಮ್ ಆಗಿ ಕನ್ವರ್ಟ್ ಆಗುತ್ತೋ ಅದು ಸ್ಟೀಮ್ ಪಾಯಿಂಟ್, ಅದು ವ್ಯಾಲ್ಯೂ 100 ಡಿಗ್ರಿ ಸೆಂಟಿಗ್ರೇಡ್. ಸರ್ ಹಾಗಾದ್ರೆ 100 ಡಿಗ್ರಿ ಸೆಂಟಿಗ್ರೇಡ್ ಅಂದ್ರೆ 100 ಡಿಗ್ರಿ ಫ್ಯಾರನ್ಹೀಟು ಇರುತ್ತಾ ಅಥವಾ 100 ಕೆಲ್ವಿನ್ ಇರುತ್ತಾ? ಇಲ್ಲ. ಇದಕ್ಕೆ ಫಸ್ಟ್ ಆನ್ಸರ್ ಹೇಳ್ಬಿಡ್ತೀನಿ. ಸ್ಟೀಮ್ ಪಾಯಿಂಟ್ ಅಂತ. ಅಪ್ಪರ್ ಪಾಯಿಂಟ್ is steam point where water converts into steam, lower point is ice point where water converts into ice. ನೋಡಿ, ಇಲ್ಲಿ ಸ್ಕೇಲ್ ಗಳನ್ನ ತೋರಿಸಿದ್ದೀನಿ. ಇಲ್ಲಿ 3 ಸ್ಕೇಲ್ ಇದೆ: ಕೆಲ್ವಿನ್ ಸ್ಕೇಲ್, ಸೆಲ್ಸಿಯಸ್ ಸ್ಕೇಲ್, ಫ್ಯಾರನ್ಹೀಟ್ ಸ್ಕೇಲ್. ಕೆಲ್ವಿನ್ ಸ್ಕೇಲ್ ಅಲ್ಲಿ 0 ಡಿಗ್ರಿ ಸೆಂಟಿಗ್ರೇಡ್. ನೋಡಿ, ಇದು ಲೋಯೆಸ್ಟ್ ವ್ಯಾಲ್ಯೂ ಅಲ್ಲ, ಹಂಗೆ ಕೆಳಗಡೆ ಬಂದ್ರೆ ಲೋಯೆಸ್ಟ್ ವ್ಯಾಲ್ಯೂ ಇಲ್ಲಿದೆ, -273 ಇದೆ. ಆಯ್ತು, ಅದು ಬೇಡ ಬೇಡ, ಆಗಲೇ ನಾವು ಅಲ್ಲಿ ಫಸ್ಟ್ ಕ್ವಶನ್ ಅಲ್ಲೇ ಚರ್ಚೆ ಮಾಡಿ ಆಯ್ತು. ಈ 0 ಡಿಗ್ರಿ ಬರೋಣ, ಇದನ್ನ ನಾನು ಐಸ್ ಪಾಯಿಂಟ್ ಅಂತ ಕರಿತೀನಿ. ಹಾಗೆ 100 ಬಂದ್ರೆ ಇದನ್ನ ಸ್ಟೀಮ್ ಪಾಯಿಂಟ್ ಅಂತ ಕರಿತೀನಿ. ಇದನ್ನ ಮಾತ್ರ ನಾನು ಎಕ್ಸ್ಪ್ಲೈನ್ ಮಾಡಿದೆ. ಈಗ ಕೆಲ್ವಿನ್ ಸ್ಕೇಲ್ ಅಲ್ಲಿ ನಾನು ಬರೆಯೋದಾದ್ರೆ 0 ಡಿಗ್ರಿ ಕೆಲ್ವಿನ್ ಅಂತ ಬರೆಯಂಗಿಲ್ಲ. ಫಸ್ಟ್ ಆಫ್ ಆಲ್ 0 ಡಿಗ್ರಿ ಅಂತ ಹೇಳ್ಬಾರ್ದು ಕೆಲ್ವಿನ್ ಅಲ್ಲಿ.
0 ಕೆಲ್ವಿನ್ ಅಂತ ಹೇಳಬೇಕು, ಬಟ್ 0 ಕೆಲ್ವಿನ್ ಇಲ್ಲಿದೆ, ಅಬ್ಸಲ್ಯೂಟ್ 0. ಇದನ್ನೇ ನಾನು ಫಸ್ಟ್ ಕ್ವಶನ್ ಅಲ್ಲಿ ಹೇಳಿದ್ದು ಲೋಯೆಸ್ಟ್ ಟೆಂಪರೇಚರ್ ಅಂತ. ನೋಡಿ 0 ಕೆಲ್ವಿನ್ ಇಸ್ ದ ಲೋಯೆಸ್ಟ್ ಟೆಂಪರೇಚರ್. ಅದನ್ನೇ ಸೆಲ್ಸಿಯಸ್ ಅಲ್ಲಿ ಹೇಳೋದಾದ್ರೆ -273 ಇಸ್ ದ ಲೋಯೆಸ್ಟ್ ವ್ಯಾಲ್ಯೂ. ಅದನ್ನೇ ಫ್ಯಾರನ್ ಹೀಟ್ ಅಲ್ಲಿ ಹೇಳೋದಾದ್ರೆ -459.5969 ಇಸ್ ದ ಲೋಯೆಸ್ಟ್ ವ್ಯಾಲ್ಯೂ. ಬಿಡಿ, ಐಸ್ ಪಾಯಿಂಟ್ ಬರೋಣ. ಕೆಲ್ವಿನ್ ಅಲ್ಲಿ ಹೇಳೋದಾದ್ರೆ ಇದ್ರ ಮೇಲೂ ಕೇಳಬಹುದು, ಐಸ್ ಪಾಯಿಂಟ್ ಇನ್ ಕೆಲ್ವಿನ್ ಸ್ಕೇಲ್ ಈಸ್ ಅಂತ, ಅಥವಾ ಸ್ಟೀಮ್ ಪಾಯಿಂಟ್ ಇನ್ ಕೆಲ್ವಿನ್ ಸ್ಕೇಲ್ ಈಸ್. ಇದನ್ನ ನ್ಯೂಮರಿಕಲ್ ಅಂತ ಟ್ರೀಟ್ ಮಾಡಬೇಡಿ, ಇದನ್ನ ನಾವು ಬೈ ಮೆಮೊರಿ ಬರೀಬೇಕಷ್ಟೇನೆ. ಅಥವಾ ಐಸ್ ಪಾಯಿಂಟ್ ಇನ್ ಫ್ಯಾರನ್ಹೀಟ್ ಸ್ಕೇಲ್ ಈಸ್ 32, ಐಸ್ ಪಾಯಿಂಟ್ ಅಥವಾ ಸ್ಟೀಮ್ ಪಾಯಿಂಟ್ ಇನ್ ಫ್ಯಾರನ್ಹೀಟ್ ಸ್ಕೇಲ್ ಈಸ್ ಆಯ್ತಾ 213 ಡಿಗ್ರಿ ಸೆಂಟಿಗ್ರೇಡ್, ಸಾರಿ 212 ಡಿಗ್ರಿ ಫ್ಯಾರನ್ಹೀಟ್, 212 ಡಿಗ್ರಿ ಫ್ಯಾರನ್ಹೀಟ್. ಸೊ ಇದು ಸ್ಟೀಮ್ ಪಾಯಿಂಟ್ ಮತ್ತೆ ಐಸ್ ಪಾಯಿಂಟ್ ಗೆ ಸಂಬಂಧಪಟ್ಟಂಗೆ. ಓಕೆ, ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಅ ಮ್ಯಾಥಮೆಟಿಕಲ್ ಫಾರ್ಮ್ ಆಫ್ ಚಾರ್ಲ್ಸ್ ಲಾ? ಒಟ್ಟು 3 ಲಾಗಳಿದಾವೆ ನೋಡಿ. ಯಾವುದೋ ಒಂದು ಗ್ಯಾಸ್ ಅನ್ನು ತಗೊಂಡಾಗ 3 ಪ್ಯಾರಾಮೀಟರ್ ಬಹಳ ಇಂಪಾರ್ಟೆಂಟ್: ಪ್ರೆಷರ್, ವಾಲ್ಯೂಮ್, ಟೆಂಪರೇಚರ್. ಪ್ರೆಷರ್ ವೇರೀಸ್ ವಿತ್ ವಾಲ್ಯೂಮ್, pressure varies with temperature, volume varies with temperature, so they are all interconnected. ಈಗ ನಾವು ಮೂರನ್ನ ಡಿಸ್ಕಸ್ ಮಾಡಬೇಕಾದ್ರೆ ಯಾವ್ದಾದ್ರು ಒಂದನ್ನ ಕಾನ್ಸ್ಟೆಂಟ್ ಇಡಲೇಬೇಕು. when you are talking about pressure and volume, keep temperature constant. Similarly, when you are talking about pressure and temperature, keep volume constant. when you are talking about volume and temperature, keep pressure constant. PVT ನಲ್ಲಿ whether you keep P constant or V constant or T constant, so accordingly we have 3 laws. ಚಾರ್ಲ್ಸ್ ಲಾಗೆ ಅಂತ ಬಂದಾಗ ಚಾರ್ಲ್ಸ್ ಲಾ ಬಂದ್ಬಿಟ್ಟು ಏನ್ ಹೇಳುತ್ತೆ, ಅಟ್ ಕಾನ್ಸ್ಟೆಂಟ್ ಪ್ರೆಷರ್ ವಾಲ್ಯೂಮ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್. ವಾಲ್ಯೂಮ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್ ಅಂದ್ರೆ P ಪ್ರಪೋರ್ಷನಲ್, ಇಲ್ಲಿ ಬರೆದ್ಬಿಡ್ತೀನಿ ನಾನು, P ಪ್ರಪೋರ್ಷನಲ್ ಟು V. ಓಕೆ, ಸೊ ಇಲ್ಲಿ ಬರೀತೀನಿ ನೋಡಿ, V ಪ್ರಪೋರ್ಷನಲ್ ಟು T implies V is equal to constant into T, or V divided by T is equal to constant. So ಹಂಗಾಗಿ ಆಪ್ಷನ್ ಡಿ is correct. ಇದು ಚಾರ್ಲ್ಸ್ ಲಾ. ಇನ್ನು ಉಳಿದಿದ 2 ಲಾಗಳನ್ನು ಇಲ್ಲೇ ಮೆನ್ಷನ್ ಮಾಡಿದ್ದೀನಿ ನೋಡಿ. ಇದು ಬಾಯ್ಲ್ಸ್ ಲಾ, PV is equal to constant ಅಂದ್ರೆ P proportional to 1/V ಅಂತ, P/T constant ಅಂದ್ರೆ P proportional to T ಅಂತ. ಇದು ಗೇ-ಲುಸಾಕ್ ಲಾ. ಗೇ-ಲುಸಾಕ್ ಲಾ ಹೇಳ್ಬೇಕಾದ್ರೆ ವಾಲ್ಯೂಮ್ ಅನ್ನ ಕಾನ್ಸ್ಟೆಂಟ್ ಇಟ್ಕೋತೀವಿ. ಚಾರ್ಲ್ಸ್ ಲಾ, ಬಾಯ್ಲ್ಸ್ ಲಾ ಹೇಳ್ಬೇಕಾದ್ರೆ ಟೆಂಪರೇಚರ್ ಅನ್ನ ಕಾನ್ಸ್ಟೆಂಟ್ ಅಂತ ತಗೋತೀವಿ. ಚಾರ್ಲ್ಸ್ ಲಾ ಹೇಳ್ಬೇಕಾದ್ರೆ ಪ್ರೆಷರ್ ಅನ್ನ ಕಾನ್ಸ್ಟೆಂಟ್ ಆಗಿ ತಗೊಳ್ತೀವಿ. ಸೊ ಈ ಮೂರನ್ನು ನಾವು ಗ್ಯಾಸ್ ಲಾಸ್ ಅಂತ ಕರಿತೀವಿ. ಈ ಮೂರನ್ನು ಕಂಬೈನ್ ಮಾಡಿದ್ರೆ ನಮ್ಗೆ ಐಡಿಯಲ್ ಗ್ಯಾಸ್ ಈಕ್ವೇಶನ್ ಬಂದೋಗ್ಬಿಡುತ್ತೆ. ಸರಿ, ಕ್ವಶನ್ ನಂಬರ್ 8 ಬರೋಣ. ಅಕಾರ್ಡಿಂಗ್ ಟು ಗೇ-ಲುಸಾಕ್ ಲಾ, ಪ್ರೆಷರ್ ಆಫ್ ಎನ್ ಐಡಿಯಲ್ ಗ್ಯಾಸ್ ಡಿಕ್ರೀಸಸ್. ಹೌದು, ಈಗಷ್ಟೇ ಹೇಳಿದೆ ಪ್ರೆಷರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್ ಅಂತ. ಟೆಂಪರೇಚರ್ ಕಡಿಮೆ ಆದ್ರೆ ಪ್ರೆಷರ್ ಕೂಡ ಕಡಿಮೆ ಆಗಬೇಕು. ಸೊ ಈಗ ಒಂದು ಗ್ರಾಫ್ ಅನ್ನ ಹಾಕೋತೀನಿ. ಸೊ ಇದು ಟೆಂಪರೇಚರ್, ಇದು ಟೆಂಪರೇಚರ್ ಕಡಿಮೆ ಆಗ್ತಾ ಆಗ್ತಾ ಪ್ರೆಷರ್ ಕೂಡ ಕಡಿಮೆ ಆಗ್ತಾ ಹೋಗ್ಬೇಕು. ಇದು ಪ್ರೆಷರ್ ಅಂತ ಇಟ್ಕೊಳ್ಳೋಣ. ಸರಿ, as temperature decreases, pressure also decreases. ಸೊ ಹೀಗೆ ಕಡಿಮೆ ಆಗ್ತಾ ಬರಬೇಕು. ಕಡಿಮೆ ಆಗಿ ಇಲ್ಲೆಲ್ಲೋ ಒಂದು ಕಡೆ 0 ಆಗುತ್ತೆ. ಆ ವ್ಯಾಲ್ಯೂ ಎಷ್ಟು ಗೊತ್ತಾ? ಇದು ವ್ಯಾಲ್ಯೂ ಇಟ್ ಬಿಕಮ್ 0 at -273 ಡಿಗ್ರಿ ಸೆಂಟಿಗ್ರೇಡ್. ಸೊ ಪ್ರೆಷರ್ ಬಿಕಮ್ಸ್ 0. ಅದೇ ಕ್ವಶನ್ ಇಲ್ಲಿ ಕೇಳಿರೋದು, ಎಲ್ಲಿ 0 ಆಗುತ್ತೆ ಪ್ರೆಷರ್? ನೋಡಿ ಇಲ್ಲಿ ಕೇಳ್ತಾರೆ, ಪ್ರೆಷರ್ ಬಿಕಮ್ಸ್ 0 where at -273 degree centigrade. Okay, next question ಗೆ ಹೋಗೋಣ. We will move on to the next question, right? Next question, just 1 minute. Well, next question comes here. The relation between temperature in Celsius scale and in Kelvin scale. ಅವಾಗಲೇ ಹೇಳಿದ್ನಲ್ಲ, ಟೆಂಪರೇಚರ್ ಬೇರೆ ಬೇರೆ ಸ್ಕೇಲ್ ಅಲ್ಲಿ ಇರುತ್ತೆ, ಅದನ್ನು ಕನ್ವರ್ಟ್ ಮಾಡಬಹುದು ಅಂತ. ಸೆಲ್ಸಿಯಸ್ ಇಂದ ಕೆಲ್ವಿನ್ ಕನ್ವರ್ಟ್ ಮಾಡ್ಲಿಕ್ಕೆ ಇಲ್ಲಿದೆ ನೋಡಿ ಆನ್ಸರ್. ಟೆಂಪರೇಚರ್ ಇನ್ ಸೆಲ್ಸಿಯಸ್, ಇದು ದಿಸ್ ಒನ್, ಟೆಂಪರೇಚರ್ ಇನ್ ಸೆಲ್ಸಿಯಸ್ T is equal to temperature in Kelvin, capital T -273. ಅಂದ್ರೆ ಕೆಲ್ವಿನ್ ಅಲ್ಲಿ ಎಷ್ಟಿರುತ್ತೋ ಅದರಲ್ಲಿ 273 ಅನ್ನ ಮೈನಸ್ ಮಾಡಬೇಕು. ಮೈನಸ್ ಮಾಡಿದ್ರೆ ನಿಮ್ಗೆ ಸೆಂಟಿಗ್ರೇಡ್ ಅಲ್ಲಿ ಬಂದ್ಬಿಡುತ್ತೆ. ಈಗ 100 ಕೆಲ್ವಿನ್ ಅಂತ ಇದೆ, 100 -273 ಮಾಡಿದಾಗ -173 ಬರುತ್ತೆ. 0.15 ಬಿಟ್ಬಿಡಿ, ಪರವಾಗಿಲ್ಲ. -173 ಡಿಗ್ರಿ ಸೆಂಟಿಗ್ರೇಡ್. ಸೊ 100 ಕೆಲ್ವಿನ್ ಇಸ್ ಈಕ್ವಲೆಂಟ್ ಟು -173.15 ಡಿಗ್ರಿ ಸೆಂಟಿಗ್ರೇಡ್. ಅಥವಾ 300 ಕೆಲ್ವಿನ್ ಇದೆ ಅನ್ಕೊಳ್ಳಿ, 300 ಕೆಲ್ವಿನ್ -273 ಮಾಡಿದಾಗ ನಿಮಗೆ 27 ಬರುತ್ತೆ. ಸೊ 27 ಡಿಗ್ರಿ ಸೆಂಟಿಗ್ರೇಡ್. ಸೊ ಒಟ್ಟಾರೆ ಕೆಲ್ವಿನ್ ನಲ್ಲಿ ಎಷ್ಟಿದೆಯೋ ಅದರಲ್ಲಿ ಮೈನಸ್ ಮಾಡ್ಬಿಟ್ರೆ, 273 ನ ಮೈನಸ್ ಮಾಡ್ಬಿಟ್ರೆ ಬರೋ ಆನ್ಸರ್ ಸೆಲ್ಸಿಯಸ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಬರೋಣ. SI ಯೂನಿಟ್ ಆಫ್ ಕೋಎಫಿಷಿಯಂಟ್ ಆಫ್ ಲೀನಿಯರ್ ಎಕ್ಸ್ಪಾನ್ಷನ್. ನೋಡಿ
ಒಂದು ಸಾಲಿಡ್ ಅನ್ನ ಲಿಕ್ವಿಡ್ ಅನ್ನ ಅಥವಾ ಗ್ಯಾಸ್ ಅನ್ನ ಎಕ್ಸ್ಪ್ಯಾಂಡ್ ಮಾಡಿದಾಗ ಹೀಟ್ ಮಾಡಿದಾಗ ಅವು ಡೈಮೆನ್ಷನ್ಸ್ ಚೇಂಜ್ ಆಗ್ತವೆ. ಬರೀ ಲೆಂತ್ ಅಷ್ಟೇ ಚೇಂಜ್ ಆದ್ರೆ ಅದನ್ನ ಲೀನಿಯರ್ ಎಕ್ಸ್ಪಾನ್ಷನ್ ಅಂತೀವಿ, ಏರಿಯಾ ಅಷ್ಟೇ ಚೇಂಜ್ ಆದ್ರೆ ಅದನ್ನ ಸರ್ಫೇಸ್ ಎಕ್ಸ್ಪಾನ್ಷನ್ ಅಂತೀವಿ, ಫುಲ್ ವಾಲ್ಯೂಮ್ ಚೇಂಜ್ ಆದ್ರೆ ಅದನ್ನ ವಾಲ್ಯೂಮ್ ಎಕ್ಸ್ಪಾನ್ಷನ್ ಅಂತ ಕರಿತೀವಿ. ಪ್ರತಿಯೊಂದಕ್ಕೂ ಒಂದೊಂದು ಕೋಎಫಿಷಿಯಂಟ್ ಇರುತ್ತೆ. ಸೊ ಲೀನಿಯರ್ ಎಕ್ಸ್ಪಾನ್ಷನ್ ಬರೋದು ಆಲ್ಫಾ, ಸರ್ಫೇಸ್ ಎಕ್ಸ್ಪಾನ್ಷನ್ ಬರೋದು ಬೀಟಾ, ವಾಲ್ಯೂಮ್ ಎಕ್ಸ್ಪಾನ್ಷನ್ ಬರೋದು ಗಾಮಾ. ಆಲ್ಫಾ ಬೀಟಾ ಗಾಮಾ. ಆ ಆಲ್ಫಾ ಬಂದ್ಬಿಟ್ಟು ಪರ್ ಕೆಲ್ವಿನ್ ಅಲ್ಲಿ ಮೆಷರ್ ಮಾಡಬೇಕು. ಅದ್ರ SI ಯೂನಿಟ್ ಈಸ್ ಪರ್ ಕೆಲ್ವಿನ್. ಈವನ್ ಬೀಟಾ ಈಸ್ ಆಲ್ಸೋ ಪರ್ ಕೆಲ್ವಿನ್, ಈವನ್ ಗಾಮಾ ಈಸ್ ಆಲ್ಸೋ ಪರ್ ಕೆಲ್ವಿನ್. ಸೊ ಆನ್ಸರ್ ಬಂದು ಡಿ, ಆಪ್ಷನ್ ಡಿ, ಪರ್ ಕೆಲ್ವಿನ್. ಯಾಕೆ ಅಂತಂದ್ರೆ ನೋಡಿ ಇಲ್ಲಿ ಈಕ್ವೇಶನ್ ಇದೆ, ಆಲ್ಫಾ ಇಸ್ ಈಕ್ವಲ್ ಟು change in the length divided by original length, that is delta L by L divided by change in the temperature. ಕೇಳಬಹುದು, define coefficient of linear expansion. It is the ratio of fractional change ಅಂತ ಕರಿಬೇಕು. This is called fractional change. This is a ratio of fractional change in the dimensions to the temperature change. ಡೆಲ್ಟಾ ಎಲ್ ಬೈ ಎಲ್ ಅಂದ್ರೆ ಫ್ರಾಕ್ಷನಲ್ ಚೇಂಜ್ ಇನ್ ದ ಲೆಂತ್. ಅದೇ ಏರಿಯಾ ಬಂದಾಗ ಡೆಲ್ಟಾ ಎ ಬೈ ಎ ಬರಿತೀವಿ, ವಾಲ್ಯೂಮ್ ಬಂದಾಗ ಡೆಲ್ಟಾ ವಿ ಬೈ ವಿ ಬರಿತೀವಿ, ಡಿವೈಡೆಡ್ ಬೈ ಡೆಲ್ಟಾ ಟಿ. ಸೊ ಒಟ್ಟಾರೆ ನ್ಯೂಮರೇಟರ್ಗೆ ಯಾವ ಯೂನಿಟ್ ಇರೋದಿಲ್ಲ, ಕೆಳಗಡೆ ಮಾತ್ರ ಡೆಲ್ಟಾ ಟಿ ಮಾತ್ರ ಯೂನಿಟ್ ಇರುತ್ತೆ, ಅದು ಪರ್ ಕೆಲ್ವಿನ್. ಇಟ್ ಈಸ್ ದೇರ್ ಫಾರ್ alpha, beta and gamma. Therefore SI unit for alpha, beta and gamma, all the three will carry same unit, that is per Kelvin. Okay, next question. According to the property of anomalous expansion of water. Anomalous expansion ಅಂದ್ರೆ ಏನು? ನಾರ್ಮಲಿ ಟೆಂಪರೇಚರ್ ಜಾಸ್ತಿ ಮಾಡಿದ್ರೆ ಮಾಲಿಕ್ಯೂಲ್ಸ್ ಎಲ್ಲ ದೂರ 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 ಹೋಗಿ ವಾಲ್ಯೂಮ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆದ್ರೆ ವಾಟರ್ ನಲ್ಲಿ ಹಂಗಾಗಲ್ಲ. ಫಸ್ಟ್ ಮಾಲಿಕ್ಯೂಲ್ಸ್ ಎಲ್ಲ ಹತ್ರ 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 ಬರ್ತವೆ, ಅಂದ್ರೆ ವಾಲ್ಯೂಮ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ವಾಲ್ಯೂಮ್ ಡಿಕ್ರೀಸ್ ಆಯ್ತು ಅಂತಂದ್ರೆ ನಿಮಗೆ ಗೊತ್ತು, ಡೆನ್ಸಿಟಿ ಇಸ್ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್. ವಾಲ್ಯೂಮ್ ಡಿಕ್ರೀಸ್ ಆದ್ರೆ ಡೆನ್ಸಿಟಿ ಜಾಸ್ತಿ ಆಗುತ್ತೆ. ಸೊ ಇಲ್ಲಿ ಆನ್ಸರ್ ಬಂದು ವಾಲ್ಯೂಮ್ ಈಸ್ ಮಿನಿಮಮ್ ಅಟ್ 4 ಡಿಗ್ರಿ ಸೆಂಟಿ. ಇದು ಎಲ್ಲಿವರೆಗೂ ಆಗುತ್ತೆ? ಯಾವ ಟೆಂಪರೇಚರ್ ತನಕ ಆಗುತ್ತೆ? ವೆನ್ ಯು ಇನ್ಕ್ರೀಸ್ ದ ಟೆಂಪರೇಚರ್, ಮಾಲಿಕ್ಯೂಲ್ಸ್ ಎಲ್ಲ ಹತ್ರ ಬಂದು, ಇದು ನಾನು ರೆಗ್ಯುಲರ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಸ್ಕೂಲ್ ಹುಡುಗರು ಡ್ರಿಲ್ ಮಾಡ್ತಾ ಇರ್ಬೇಕಾದ್ರೆ ಯಾವ ತರ ಇರ್ತಾರೆ, ಡ್ರಿಲ್ ಮಾಡ್ಬೇಕಾದ್ರೆ ದೂರ ದೂರ ನಿಂತ್ಕೊಂಡಿರ್ತಾರೆ. ಆಮೇಲೆ ನಾರ್ಮಲಿ ಬಂದಾಗ ಹತ್ರ 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 ಬರ್ತಾರೆ, ಅವಾಗ ಸ್ಪೇಸ್ ಕಡಿಮೆ ಆಗ್ತಾ ಹೋಗುತ್ತೆ, ವಾಲ್ಯೂಮ್ ಕಡಿಮೆ ಆಗ್ತಾ ಹೋಗುತ್ತೆ ಅಂತ. ಹಂಗೆ ವಾಟರ್ ಮಾಲಿಕ್ಯೂಲ್ಗಳು ಕೂಡ ನೋಡಿ, ವಾಟರ್ ಮಾಲಿಕ್ಯೂಲ್ ಸ್ಟ್ರಕ್ಚರ್ ಅನ್ನು ಒಂದು ಬರುತ್ತೆ, ತೋರಿಸ್ತೀನಿ ಇಲ್ಲಿ. ಓಕೆ, ಜಸ್ಟ್ 1 ಮಿನಿಟ್. ವಾಟರ್ ಮಾಲಿಕ್ಯೂಲ್ ಈ ತರ ಇರುತ್ತೆ. ಇದು H, ಇದು O, ಇದು H. ಸೊ ಹೀಗೆ ದೊಡ್ಡದಾಗಿರುತ್ತೆ. ಇನ್ನೊಂದು ಅಷ್ಟೇನೆ H, O, H ಹಿಂಗಿರುತ್ತೆ. ಸೊ ಇವೆಲ್ಲ ದೂರ ದೂರ ಇರ್ತವೆ. ಅದೇ ಬ್ರೇಕಪ್ ಇವೆರಡು ಮಧ್ಯೆ ಮತ್ತೆ ಬಾಂಡಿಂಗು ಎದುರು ಬಂದಿರುತ್ತೆ. ಬ್ರೇಕ್ ಆದಾಗ ಏನಾಗುತ್ತೆ, ಈ ಮಾಲಿಕ್ಯೂಲ್ಗಳು ಹತ್ರ ಹತ್ರ ಬಂದು ಅವಾಗ ವಾಲ್ಯೂಮ್ ಕಡಿಮೆ ಆಗ್ತಾ ಹೋಗುತ್ತೆ. ಈಗ ನೋಡಿ, ಇದು ಚಿಕ್ಕದಾಯ್ತು, ಇದು ದೊಡ್ಡದಾಗಿತ್ತು, ವಾಲ್ಯೂಮ್ ಕಡಿಮೆ ಆಯ್ತು. ಈ ತರ ಕಡಿಮೆ ಆಗೋದು ಎಲ್ಲಿ ತನಕ ಅಂದ್ರೆ 4 ಡಿಗ್ರಿ ತನಕ. ಸೊ 4 ಡಿಗ್ರಿ ತನಕ ವಾಲ್ಯೂಮ್ ಕಡಿಮೆ ಆಗುತ್ತೆ. ಆಮೇಲೆ ಅದ್ರ ಪಾಡ್ಗದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಹಂಗಾಗಿ ಅನಾಮಲಸ್ ಎಕ್ಸ್ಪಾನ್ಷನ್ ಅಂತ ಕರಿತೀವಿ. ಇನ್ಫ್ಯಾಕ್ಟ್ ಬಿಕಾಸ್ ಆಫ್ ದಿಸ್ ಅನಾಮಲಸ್ ಎಕ್ಸ್ಪಾನ್ಷನ್ ಮೆರೈನ್ ಲೈಫ್ ಸರ್ವೈವ್ಸ್. ಈ ಇದರಲ್ಲಿ ಏನಿರ್ತಾರೆ, ಅಂಟಾರ್ಟಿಕಾ, ಆರ್ಟಿಕಾದಲ್ಲಿ ಐಸ್ ಎಲ್ಲ ಫ್ರೀಸ್ ಆಗೋಗ್ಬಿಟ್ಟಿರುತ್ತೆ. ವಾಟರ್ ಮೇಲ್ಗಡೆ ಫ್ರೀಸ್ ಆಗಿರುತ್ತೆ, ಮೇಲ್ಗಡೆ ಮಾತ್ರ ಐಸ್ ಗಡ್ಡೆ ಇರುತ್ತೆ, ಒಳಗಡೆಗೆಲ್ಲ ನೀರು ಇನ್ನು ಲಿಕ್ವಿಡ್ ಫಾರ್ಮ್ ಅಲ್ಲೇ ಇರುತ್ತೆ. ಹಂಗಾಗಿ ಒಳಗಡೆ ಇರೋ ಮೀನುಗಳಿಗೆ ಏನು ತೊಂದರೆ ಇಲ್ಲ. ಬೈ ಚಾನ್ಸ್ ಫುಲ್ ನೀವು ಆತರ ಆಗುತ್ತೆ ಅನ್ನೋದಾಗಿದ್ರೆ, ಐಸ್ ಫುಲ್ ಫ್ರೀಸ್ ಆಗೋದಾಗಿದ್ರೆ, ನೀರು ಒಳಗಡೆ ಹಿಂದೆ ಇದ್ದಿದ್ರೆ ಮೀನು ಮತ್ತೊಂದು ಪೊಗದೊಂದು ಇಲ್ಲಿ ಮೆರೈನ್ ಲೈಫ್ ಏನಿದೆ ಯಾವುದು ಸರ್ವೈವ್ ಆಗ್ತಾ ಇರಲಿಲ್ಲ. ಅನಾಮಲಸ್ ಎಕ್ಸ್ಪಾನ್ಷನ್ ಹೆಲ್ಪ್ಸ್ ದ ಮೆರೈನ್ ಲೈಫ್ ಟು ಸರ್ವೈವ್. ಏನ್ ಅನಾಮಲಸ್ ಎಕ್ಸ್ಪಾನ್ಷನ್ ಅಂದ್ರೆ, ಇನ್ಕ್ರೀಸ್ when the temperature is increased up to 4 degree, volume decreases. As a result, density of the water increases. This is known as anomalous expansion. So option B. Next ಬರೋಣ. ಆಗ್ಲೇ ಹೇಳಿದ್ನಲ್ಲ 3 ತರ ಕೋಎಫಿಷಿಯಂಟ್ಸ್ ಇದೆ ಅಂತ, ಆಲ್ಫಾ, ಬೀಟಾ, ಗಾಮಾ. ಅದನ್ನ ನಾನಿಲ್ಲಿ ಆಲ್ಫಾ ಎ, ಆಲ್ಫಾ ಎಲ್, ಆಲ್ಫಾ ಬಿ ಮತ್ತೆ ಆಲ್ಫಾ ಗಾಮಾ, ಆಲ್ಫಾ ಎಲ್, ಆಲ್ಫಾ ಎ, ಆಲ್ಫಾ ವಿ ಅಂತ ತಗೊಂಡಿದ್ದೀನಿ. ಆಲ್ಫಾ ಬೀಟಾ ಗಾಮಾ ಬದಲಿಗೆ ಎಲ್ ಫಾರ್ ಲೆಂತ್, ಎ ಫಾರ್ ಏರಿಯಾ, ವಿ ಫಾರ್ ವಾಲ್ಯೂಮ್. ಅವು ಯಾವ ರೇಷಿಯೋದಲ್ಲಿ ಇರ್ತವೆ? ಎಸ್, ಯು ಆರ್ ಕರೆಕ್ಟ್. ಇಟ್ ಈಸ್ 1:2:3. ಆಪ್ಷನ್ ಸಿ. ಆಪ್ಷನ್ ಸಿ ಇಸ್ ಕರೆಕ್ಟ್ ಫಾರ್ ದಿಸ್ ಕ್ವಶನ್. ಓಕೆ, ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ಡ್ಯೂ ಟು ಥರ್ಮಲ್ ಎಕ್ಸ್ಪಾನ್ಷನ್ ಲೆಂತ್ ಆಫ್ ದ ಪೆಂಡುಲಮ್ ಇನ್ ಎ ವಾಲ್ ಕ್ಲಾಕ್ ಇನ್ಕ್ರೀಸಸ್. ಡ್ಯೂ ಟು ದಿಸ್ ಏನಾಗುತ್ತೆ ನೋಡಿ, ಲೀನಿಯರ್ ಎಕ್ಸ್ಪಾನ್ಷನ್ ಇಂದ ಲೆಂತ್ ಜಾಸ್ತಿ ಆಗುತ್ತೆ. ಈಗ ಗೋಡೆ ಗಡಿಯಾರ ಅಂತಿದ್ವಲ್ಲ ಮೊದಲು, ಅದರಲ್ಲಿ ಪೆಂಡುಲಮ್ ಇರುತ್ತೆ. ಲೆಂತ್ ಜಾಸ್ತಿ ಆದಾಗ ಏನಾಗುತ್ತೆ ಅಂತ ಕೇಳಿದರೆ, ಏನಾಗುತ್ತೆ? ಲೆಂತ್ ಜಾಸ್ತಿ ಆಯಿತು ಅಂತಂದ್ರೆ ಆ ಕ್ಲಾಕ್ ನಿಧಾನಕ್ಕೆ ಮೂವ್ ಆಗುತ್ತೆ.
ತಗೊಳುತ್ತೆ. 1 ಸೆಕೆಂಡ್ ತಗೊಳ್ಳೋ ಟೈಮ್ ಇವು 1.5 ಸೆಕೆಂಡು, 2 ಸೆಕೆಂಡು, 3 ಸೆಕೆಂಡು ತಗೊಳುತ್ತೆ. ಯಾಕೆ ಸರ್? ಯಾಕೆ ಅಂದ್ರೆ ನೋಡಿ ಇಲ್ಲಿ ಆನ್ಸರ್ ಇದೆ. time period, time taken for the oscillation, that is time period, is proportional to root L. When L increases, time period also increases. So the clock pendulum will take more time. Therefore, we are going to lose time. 1 second ಆಗೋ ಕಡೆಗೆ 2 ಸೆಕೆಂಡ್, 3 ಸೆಕೆಂಡ್ ಅಂದ್ರೆ ವಾಚ್ ನಿಧಾನಕ್ಕೆ ನಡೀತಾ ಇದೆ ಅಂತ ಅರ್ಥ. ಸೊ ಅಲ್ಲಿಗೆ ಕ್ಲಾಕ್ ವಿಲ್ ರನ್ ಸ್ಲೋಲಿ ಅಂಡ್ ವಿ ಆರ್ ಗೋಯಿಂಗ್ ಟು ಲೂಸ್ ಟೈಮ್. ನೋಡಿ ಇದೇ ಕಾನ್ಸೆಪ್ಟ್ ಮೇಲೆ ರೈಲ್ವೆ ಟ್ರ್ಯಾಕ್ಸ್ ಅನ್ನು ಡಿಸೈನ್ ಮಾಡಿದ್ದಾರೆ. ಇಲ್ಲಿ ಗ್ಯಾಪ್ ಕಾಣಿಸ್ತಾ ಇದೆಯಲ್ವಾ? ಏನಕ್ಕೆ ಗ್ಯಾಪ್ ಅನ್ನು ಕೊಟ್ಟಿದ್ದಾರೆ? ಬಿಕಾಸ್ ಡ್ಯೂರಿಂಗ್ ಸಮ್ಮರ್ ದೇರ್ ವಿಲ್ ಬಿ ಎಕ್ಸ್ಪಾನ್ಷನ್ ಆಫ್ ದ ಟ್ರ್ಯಾಕ್ಸ್. ರೈಲ್ವೆ ಟ್ರ್ಯಾಕ್ ವಿಲ್ ಎಕ್ಸ್ಪ್ಯಾಂಡ್ ಆಗಿ ಹತ್ರ ಬರ್ತವೆ, ಈ ತರ ಹತ್ರ ಬರ್ತವೆ. ಬೈ ಚಾನ್ಸ್ ಗ್ಯಾಪೇ ಇಲ್ಲ ಅಂತಂದ್ರೆ ಈ ತರ ಬಲ್ಜ್ ಆಗೋ ಚಾನ್ಸ್ ಇದೆ. ಬಲ್ಜ್ ಆಯ್ತು ಅಂತಂದ್ರೆ ಟ್ರೈನ್ ಬಿದ್ದೋಗ್ಬಿಡುತ್ತೆ. ಹಂಗ ಆಗ್ಬಾರ್ದು ಅಂದ್ರೆ 2 ಅಡಿಗಳ ಮಧ್ಯೆ ಸ್ವಲ್ಪ ಜಾಗ ಬಿಟ್ಟಿರಬೇಕು. ಸಮ್ಮರ್ ಟೈಮ್ ಅಲ್ಲಿ ಆ ಜಾಗ ಕೂಡ್ಕೊಳ್ಳುತ್ತೆ, ವಿಂಟರ್ ಟೈಮ್ ಅಲ್ಲಿ ಸ್ವಲ್ಪ ಗ್ಯಾಪ್ ಹಂಗೆ ಬಿಟ್ಕೊಳ್ಳುತ್ತೆ. ಸ್ವಲ್ಪ ಗ್ಯಾಪ್ ಇದ್ರೆ ಪರವಾಗಿಲ್ಲ, ತುಂಬಾ ಗ್ಯಾಪ್ ಇರಬಾರ್ದು ಅಥವಾ ಈ ತರ ಬಲ್ಜು ಆಗಬಾರ್ದು. ಆ ಡಯಾಗ್ರಾಮ್ ಅನ್ನು ನಾನು ಇಲ್ಲಿ ತೋರಿಸಿದ್ದೀನಿ. ಐ ಹೋಪ್ ಯು ಕ್ಯಾನ್ ಸಿ ದಿಸ್ ಗ್ಯಾಪ್. ಓಕೆ, ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಇನ್ ದ ಕೇಸ್ ಆಫ್ ಲಿಕ್ವಿಡ್ ಎಕ್ಸ್ಪಾನ್ಷನ್, ದಿ ಅಬ್ಸರ್ವ್ಡ್ ಎಕ್ಸ್ಪಾನ್ಷನ್ ಇಸ್ ಆನ್. ನೋಡಿ ಲಿಕ್ವಿಡ್ ಬಂದಾಗ ಏನಾಗುತ್ತೆ ಗೊತ್ತಾ? ಇಷ್ಟು ತಿಳಿದು ಸಾಲಿಡ್ ಲಿಕ್ವಿಡ್ ಅಲ್ಲಿ ಆ ಲಿಕ್ವಿಡ್ ಅನ್ನ ತುಂಬಿಸ್ಲಿಕ್ಕೆ ನಮ್ಗೆ ಒಂದು ಪಾತ್ರೆ ಬೇಕು. ಸೊ ಪಾತ್ರೆಯನ್ನ ನಾವು ಸ್ಟವ್ ಮೇಲೆ ಇಟ್ಟಾಗ ಪಾತ್ರೆನೂ ಎಕ್ಸ್ಪ್ಯಾಂಡ್ ಆಗುತ್ತೆ, ಲಿಕ್ವಿಡ್ ಎಕ್ಸ್ಪ್ಯಾಂಡ್ ಆಗುತ್ತೆ. ಹಾಗಾಗಿ ನಮಗೆ ರಿಯಲ್ ಎಕ್ಸ್ಪಾನ್ಷನ್ ಕಾಣಿಸೋದೇ ಇಲ್ಲ. ಏನ್ ಕಾಣಿಸೋದು ಕೂಡ ಅದು ಅಬ್ಸರ್ವ್ಡ್ ಎಕ್ಸ್ಪಾನ್ಷನ್ ಅಥವಾ ಅಪರೆಂಟ್ ಎಕ್ಸ್ಪಾನ್ಷನ್. ನೋಡಿ ಇಲ್ಲಿ ಡಯಾಗ್ರಾಮ್ ಅನ್ನು ಕೊಟ್ಟಿದ್ದೀನಿ. ಪಾತ್ರೆಯಲ್ಲಿ ಇಷ್ಟು ನೀರಿತ್ತು, ನಿಜವಾಗ್ಲೂ ಬರೀ ಪಾತ್ರೆ ಎಕ್ಸ್ಪ್ಯಾಂಡ್ ಆಗಿದೆ, ನೀರಷ್ಟೇ ಎಕ್ಸ್ಪ್ಯಾಂಡ್ ಆಗಿದೆ, ಇಷ್ಟು ರೈಸ್ ಆಗಿರೋದು ಕಾಣಿಸ್ಬೇಕಾಗಿತ್ತು. ಆದ್ರೆ ಪಾತ್ರೆ ಕೂಡ ಎಕ್ಸ್ಪ್ಯಾಂಡ್ ಆಗಿದ್ರಿಂದ ನಮಗೆ ಅಪರೆಂಟ್ ಎಕ್ಸ್ಪಾನ್ಷನ್ ಇಷ್ಟೇ ಕಾಣಿಸೋದು. ಸೊ ಅಪರೆಂಟ್ ಎಕ್ಸ್ಪಾನ್ಷನ್ ಯಾವಾಗಲೂ ನಮಗೆ ಕಡಿಮೆ ಕಾಣಿಸುತ್ತೆ. ಸೊ ಅಪರೆಂಟ್ ಎಕ್ಸ್ಪಾನ್ಷನ್ ಅಥವಾ ಅಬ್ಸರ್ವ್ಡ್ ಎಕ್ಸ್ಪಾನ್ಷನ್ ಈಸ್ ಲೆಸ್ ದ್ಯಾನ್ ದ ರಿಯಲ್ ಎಕ್ಸ್ಪಾನ್ಷನ್. ಬಿಕಾಸ್ ಇಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಬೋತ್ ಕಂಟೈನರ್ ಅಂಡ್ ಲಿಕ್ವಿಡ್ ವಿಲ್ ಎಕ್ಸ್ಪ್ಯಾಂಡ್ ಡ್ಯೂರಿಂಗ್ ದಿ ಹೀಟಿಂಗ್. ಕಂಟೈನರು ಎಕ್ಸ್ಪ್ಯಾಂಡ್ ಆಗೋ ಕಾರಣದಿಂದ ನಮಗೆ ನಿಜವಾದ ಎಕ್ಸ್ಪಾನ್ಷನ್ ಕಾಣಿಸೋದೇ ಇಲ್ಲ. ಓಕೆ, ಸೊ ವೆಲ್ ಲೆಟ್ ಅಸ್ ಪ್ರೊಸೀಡ್ ಫರ್ದರ್. Well, the amount of heat required to raise the temperature of unit mass of the substance by 1 Kelvin. ನೋಡಿ ಯಾವುದೋ ಒಂದು ಸಬ್ಸ್ಟೆನ್ಸ್ ಟೆಂಪರೇಚರ್ ನ ಜಾಸ್ತಿ ಮಾಡಬೇಕು ಅಂದ್ರೆ ನೀವು ಹೀಟ್ ಅನ್ನು ಸಪ್ಲೈ ಮಾಡಲೇಬೇಕು. ಹೀಟ್ ಸಪ್ಲೈ ಮಾಡಿದಾಗ ಅದರ ಟೆಂಪರೇಚರ್ ಜಾಸ್ತಿ ಆಗ್ತಾ ಹೋಗುತ್ತೆ. 1 kg ಸಬ್ಸ್ಟೆನ್ಸ್ 1 ಕೆಲ್ವಿನ್ ಜಾಸ್ತಿ ಮಾಡಬೇಕು ಅಂದ್ರೆ ಎಷ್ಟು ಹೀಟ್ ಅನ್ನು ಸಪ್ಲೈ ಮಾಡಿದ್ರೋ ಅದನ್ನ ನಾವು ಸ್ಪೆಸಿಫಿಕ್ ಹೀಟ್ ಅಂತ ಕರಿತೀವಿ. 1 kg ಬದಲಿಗೆ 1 ಮೋಲ್ ಅಂತ ತಗೊಂಡ್ರೆ ಅದನ್ನು ಮೋಲಾರ್ ಸ್ಪೆಸಿಫಿಕ್ ಹೀಟ್ ಅಂತ ಕರಿತೀವಿ. ಸ್ವಲ್ಪ ವ್ಯತ್ಯಾಸ ಅಷ್ಟೇ. ಮಾಸ್ ಅನ್ನ ಕೆಜಿ ನಲ್ಲಿ ಮೆಷರ್ ಮಾಡಿದ್ರೆ ಸ್ಪೆಸಿಫಿಕ್ ಹೀಟ್, ಮಾಸ್ ಮೋಲಾರ್ಸ್ ಅಲ್ಲಿ ಮೆನ್ಷನ್ ಮಾಡಿದ್ರೆ ಮೋಲಾರ್ ಸ್ಪೆಸಿಫಿಕ್ ಹೀಟ್. ಓಕೆ, ದ ಅಮೌಂಟ್ ಆಫ್ ಹೀಟ್ ರಿಕ್ವೈರ್ಡ್ ಟು ರೈಸ್ ದ ಟೆಂಪರೇಚರ್ ಆಫ್ 1 kg ಸಬ್ಸ್ಟೆನ್ಸ್. ಯೂನಿಟ್ ಮಾಸ್, ಯೂನಿಟ್ ಮೋಲ್ ಅಂತ ಹೇಳಿಲ್ಲ ನೋಡಿ, ಇಲ್ಲಿ ಯೂನಿಟ್ ಮಾಸ್ ಅಂತ ಹೇಳಿದ್ದಾರೆ. ಯೂನಿಟ್ ಮೋಲ್ ಅಂತ ಹೇಳಿದ್ರೆ ಐ ವುಡ್ ಹಾವ್ ಆಪ್ಟೆಡ್ ಎ. ಸೊ ಈಗ ನಾನು ಆಪ್ಷನ್ ಡಿ ಅನ್ನ ತಗೋಬೇಕು. ಇಲ್ಲಿ ಮಾಸ್ ಅನ್ನೇ ಹೇಳಿಲ್ಲ. ಬೈ ಚಾನ್ಸ್ ಟೆಂಪರೇಚರ್ ಆಫ್ ಸಬ್ಸ್ಟೆನ್ಸ್ ಅಷ್ಟೇ, ಯೂನಿಟ್ ಮಾಸ್ ಅನ್ನೋ ಪದನೇ ಇರಲಿಲ್ಲ. ಅವಾಗ ಏನ್ ಬರಿಬೇಕು ಗೊತ್ತಾ? ಅವಾಗ ನೀವು ಹೀಟ್ ಕೆಪಾಸಿಟಿ ಅಂತ ಬರಿಬೇಕು. ಸೊ ಹೀಟ್ ಕೆಪಾಸಿಟಿನಲ್ಲಿ ಮಾಸ್ ಅನ್ನ ಲೆಕ್ಕಕ್ಕೆ ತಗೊಳ್ಳಲ್ಲ. ಅದೇ ಸ್ಪೆಸಿಫಿಕ್ ಹೀಟ್ ಮತ್ತೆ ಮೋಲಾರ್ ಸ್ಪೆಸಿಫಿಕ್ ಹೀಟ್ ಅಲ್ಲಿ ಮಾಸ್ ಅನ್ನ ತಗೋತೀವಿ. ಈ ಸ್ಪೆಸಿಫಿಕ್ ಹೀಟ್ ಅಲ್ಲಿ ಮಾಸ್ ಅನ್ನ ಕೆಜಿ ನಲ್ಲಿ ತಗೋತೀವಿ, ಮೋಲಾರ್ ಸ್ಪೆಸಿಫಿಕ್ ಹೀಟ್ ಅಲ್ಲಿ ಮೋಲ್ಸ್ ಅಲ್ಲಿ ತಗೋತೀವಿ. ಅಷ್ಟು ಈಕ್ವೇಶನ್ಸ್ ಅನ್ನ ಕೊಟ್ಟಿದ್ದೀನಿ. ಸ್ಮಾಲ್ ಎಸ್ ಇಸ್ ಸ್ಪೆಸಿಫಿಕ್ ಹೀಟ್, ಕ್ಯಾಪಿಟಲ್ ಸಿ ಇಸ್ ಮೋಲಾರ್ ಸ್ಪೆಸಿಫಿಕ್ ಹೀಟ್, ಕ್ಯಾಪಿಟಲ್ ಎಸ್ ಇಸ್ ಥರ್ಮಲ್ ಕೆಪಾಸಿಟಿ ಅಥವಾ ಹೀಟ್ ಕೆಪಾಸಿಟಿ. ಇಲ್ಲಿದೆ ನೋಡಿ ಈಕ್ವೇಶನ್ಸ್. ಓಕೆ, ಇವನ್ನ ಒಂದ್ಸತಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಪಾಸ್ ಮಾಡಿ ಬೇಕಾದ್ರೆ ಬರ್ಕೊಳ್ಳಿ ಈಕ್ವೇಶನ್ಸ್ ಅನ್ನ. Okay, we will move on to the next question. SI unit of specific heat. Specific heat ಅಂದ್ರೆ ಏನಪ್ಪ? ಅಮೌಂಟ್ ಆಫ್ ಹೀಟ್ ರಿಕ್ವೈರ್ಡ್ ಅಂದ್ರೆ ಜೌಲ್ ಇರಲೇಬೇಕು. ಪರ್ ಯೂನಿಟ್ ಮಾಸ್ ಅಂದ್ರೆ ಕೆಜಿ ಇರಲೇಬೇಕು. ಪರ್ ಕೆಲ್ವಿನ್ ನೋಡಿ ಈ ತರ ಬರೀತೀನಿ ನಾನು. ಇಲ್ಲಿ ಜಸ್ಟ್ ಐ ವಿಲ್ ಶೋ ಯು ಹೌ ಟು ರೈಟ್ ದ ಯೂನಿಟ್. ಸ್ಪೆಸಿಫಿಕ್ ಹೀಟ್ ಅಂದ್ರೆ ಏನು? ಸ್ಪೆಸಿಫಿಕ್ ಹೀಟ್ ಎಸ್ ಇಸ್ ಈಕ್ವಲ್ ಟು ನೋಡಿ ಈ ಈಕ್ವೇಶನ್ ಡೆಲ್ಟಾ ಕ್ಯೂ ಅಂತ ಇದೆ. ಡೆಲ್ಟಾ ಕ್ಯೂ ಅಂತ ಇದ ಮೇಲೆ ಅಲ್ಲಿ ಜೌಲ್ ಇರಲೇಬೇಕು. ಆಮೇಲೆ ಮಾಸ್ ಇದೆ ಅಂದ್ಮೇಲೆ ಕೆಜಿ ಇರಲೇಬೇಕು. ಆಮೇಲೆ ಟೆಂಪರೇಚರ್ ಇದೆ, ಕೆಲ್ವಿನ್ ಇರಲೇಬೇಕು. ಅಲ್ಲಿಗೆ ಜೌಲ್ ಪರ್ ಕೆಜಿ ಪರ್ ಕೆಲ್ವಿನ್. ಸೊ ಆನ್ಸರ್ ಈಸ್ ಆಪ್ಷನ್ ಸಿ. ವೆಲ್, ವಿ ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ಐ ಹೋಪ್ ಯು ಆರ್ ಫಾಲೋಯಿಂಗ್ ದ ಪ್ರಿನ್ಸಿಪಲ್ ಆಫ್ ಲಾ ಆಫ್ ಕ್ಯಾಲೋರಿಮೆಟ್ರಿ. ಈ ಕ್ಯಾಲೋರಿಮೆಟ್ರಿ ಅನ್ನೋದು ಒಂದು ಡಿವೈಸ್, ಕ್ಯಾಲೋರಿಮೀಟರ್ ಅನ್ನೋದು ಒಂದು ಡಿವೈಸ್. ಇದನ್ನು ಉಪಯೋಗಿಸಿಕೊಂಡು ನಾವು ಮೋಲಾರ್ ಸ್ಪೆಸಿಫಿಕ್ ಹೀಟ್ ಅನ್ನು ಕಂಡುಹಿಡಿಯಬಹುದು, ಸ್ಪೆಸಿಫಿಕ್ ಹೀಟ್ ಅನ್ನು ಕಂಡುಹಿಡಿಯಬಹುದು, ಥರ್ಮಲ್ ಕೆಪಾಸಿಟಿಯನ್ನು ಕಂಡುಹಿಡಿಯಬಹುದು. ಈ ಕ್ಯಾಲೋರಿಮೆಟ್ರಿ ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ ಅಂದ್ರೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಟೋಟಲ್ ಎನರ್ಜಿ ಆಫ್ ದ ಹೋಲ್ ಸಿಸ್ಟಮ್ ರಿಮೇನ್ಸ್ ಕಾನ್ಸ್ಟೆಂಟ್ ಅನ್ನೋ ಪ್ರಿನ್ಸಿಪಲ್ ಮೇಲೆ ಇದು ವರ್ಕ್ ಆಗ್ತಾ ಇದೆ. ವೆಲ್, ವಿ ವಿಲ್ ಗೋ ಟು ದ ನೆಕ್ಸ್ಟ್ ಆಪ್ಷನ್ ಬಿ. ನೋಡಿ ಅಲ್ಲಿ ಬಂದಿದೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಅಂತ 4 ಆಪ್ಷನ್ ಇದೆ. ಲಾ
of conservation of mass ಇದೆ, temperature ಇದೆ, momentum ಇದೆ, energy ಇದೆ. So you go for energy. Well, next question. The phenomena of decrease in the melting point of ice due to increase in the pressure. Normally melting point ಮತ್ತೆ boiling point they are directly proportional to pressure. ಆದರೆ ವಾಟರ್ ಅಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇದೆ, ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಮೆಲ್ಟಿಂಗ್ ಪಾಯಿಂಟ್ ಇನ್ ದ ಕೇಸ್ ಆಫ್ ವಾಟರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಪ್ರೆಷರ್. ಪ್ರೆಷರ್ ಜಾಸ್ತಿ ಆದ್ರೆ ಮೆಲ್ಟಿಂಗ್ ಪಾಯಿಂಟ್ ಕಡಿಮೆ ಆಗುತ್ತೆ. ಅದೇ ಬಾಯ್ಲಿಂಗ್ ಪಾಯಿಂಟ್ ಹಂಗಲ್ಲ, ಅದು ಉಲ್ಟಾನೆ. ಮೆಲ್ಟಿಂಗ್ ಪಾಯಿಂಟ್ ಉಲ್ಟಾ ಬರುತ್ತೆ ಅಲ್ಲಿ. ಬಟ್ ಸದ್ಯಕ್ಕೆ ಈಗ ಮೆಲ್ಟಿಂಗ್ ಪಾಯಿಂಟ್ ಅಷ್ಟೇ ಸೀಮಿತ ಆಗೋಣ. ಮೆಲ್ಟಿಂಗ್ ಪಾಯಿಂಟ್ ವೆನ್ ಯು ಇನ್ಕ್ರೀಸ್ ದ ಪ್ರೆಷರ್ ಆನ್ ದಿ ಐಸ್ ಇಟ್ ವಿಲ್ ಮೆಲ್ಟ್ ವೆರಿ ಕ್ವಿಕ್ಲಿ. ಬೇಕಾದ್ರೆ ಐಸ್ ಕ್ಯೂಬ್ ಅನ್ನು ಕೈನಲ್ಲಿ ಇಟ್ಕೊಂಡು ಪ್ರೆಸ್ ಮಾಡಿ ಸ್ವಲ್ಪ ಹೊತ್ತಿಗೆ ನಿಮ್ ಕೈಯೆಲ್ಲ ಒದ್ದೆ ಆಗುತ್ತೆ, ಬಿಕಾಸ್ ಇಟ್ ಈಸ್ ಮೆಲ್ಟಿಂಗ್ ಫಾಸ್ಟ್. ಇದನ್ನ ನಾವು ರಿಗ್ಯಾಲೇಷನ್ ಅಂತ ಕರಿತೀವಿ, ಆಪ್ಷನ್ ಸಿ. ಇದರಿಂದನೇ ಐಸ್ ಸ್ಕೇಟರ್ಸ್, ಈ ಇದರಲ್ಲಿ ಸ್ಕೇಟಿಂಗ್ ಆಡ್ತಾರಲ್ಲ ಐಸ್ ಬಿದ್ದಾಗ, ಅದರಿಂದ ಐಸ್ ಸ್ಕೇಟರ್ಸ್ ಈಸಿಯಾಗಿ ಮೂವ್ ಆಗೋದು ಏನಕ್ಕೆ ಅಂತಂದ್ರೆ ಅವ್ರ ಕಾಲಿಗೆ ಅದೇನೋ ಶೂಸ್ ಹಾಕೊಂಡಿರ್ತಾರಲ್ಲ, ಏನೋ ಫ್ಲಾಟ್ ಸರ್ಫೇಸ್ ಇರೋ ಸ್ಲೈಡರ್ಸ್, ಅವ್ರಿಂದ ಪ್ರೆಸ್ ಮಾಡಿದಾಗ ಐಸ್ ಬೇಗ ಕರಗುತ್ತೆ. ಕರಗಿದಾಗ ಅವ್ರಿಗೆ ಜಾರ್ಲಿಕ್ಕೆ ಈಸಿ ಆಗುತ್ತೆ, ಸ್ಮೂತ್ ಆಗಿ ಮೂವ್ ಆಗ್ಬೋದು. ನೋಡಿ ಇಲ್ಲಿ ಡಯಾಗ್ರಾಮ್ ಅನ್ನ ಡಯಾಗ್ರಾಮ್ ತೆಗೆದಿದ್ದೀನಿ, ನಾನು ಮೆಟೀರಿಯಲ್ ಅಲ್ಲಿ ಕೊಟ್ಟಿದ್ದೀನಿ, ಆದ್ರೆ ಇಲ್ಲಿ ಬರ್ದಿದ್ದೀನಿ ನೋಡಿ. ಮೆಲ್ಟಿಂಗ್ ಪಾಯಿಂಟ್ 1 minute, just I will choose the cursor. Well, melting point is directly proportional to pressure for all the solids, but in case of ice it is inversely proportional to pressure. ಇದನ್ನೇ ವಾಟರ್ಗೆ ಸ್ವಲ್ಪ ಎಕ್ಸಾಮ್ಷನ್ ಇದೆ, ಐಸ್ಗೆ ಸ್ವಲ್ಪ ಎಕ್ಸಾಮ್ಷನ್ ಇದೆ. ಡ್ಯೂ ಟು ಪ್ರೆಷರ್ ಇನ್ಕ್ರೀಸ್ ಐಸ್ ಅಂಡರ್ ದ ಸ್ಕೇಟ್ melts into water fast. This water acts like a lubricant and skating is possible. ಆಗ್ಲೇ ಹೇಳಿದ್ನಲ್ಲ, ಸ್ಕೇಟರ್ಸ್ ಈಸಿಯಾಗಿ ಜಾರ್ಕೊಂಡು ಹೋಗ್ಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಅವ್ರ ಕಾಲಿಂದ ಐಸ್ ಅನ್ನು ತುಳಿದಾಗ ಐಸ್ ಬೇಗ ಮೆಲ್ಟ್ ಆಗುತ್ತೆ, ಯಾಕಂದ್ರೆ ದೇ ಆರ್ ಪ್ರೆಸ್ಸಿಂಗ್ ದ ಐಸ್ ಕ್ಯೂಬ್, ರೆಡ್ಯೂಸಿಂಗ್ ದ ಮೆಲ್ಟಿಂಗ್ ಪಾಯಿಂಟ್. ಓಕೆ, ಇದನ್ನು ನೋಟ್ಸ್ ಅಲ್ಲೂ ನಾನು ಹೇಳಿದ್ದೀನಿ, ಬೇಕಾದ್ರೆ ಅದು ಲಿಂಕ್ ಅನ್ನ ಇಲ್ಲಿ ಕೆಳಗಡೆ ಹಾಕಿದ್ದೀನಿ, ನೀವು ಚೆಕ್ ಮಾಡ್ಕೊಳ್ಳಿ. ವೆಲ್, ಅಟ್ ಹೈಯರ್ ಆಲ್ಟಿಟ್ಯೂಡ್ಸ್, ಈ ಬೆಟ್ಟದ ಮೇಲೆ ಹೋದಾಗ, ಹೈಯರ್ ಆಲ್ಟಿಟ್ಯೂಡ್ಸ್ ಅಂದ್ರೆ ಮೇಲೆ ಹೋದಾಗ, ಇಟ್ ಟೇಕ್ಸ್ ಮೋರ್ ಟೈಮ್ ಟು ಬಾಯಿಲ್ ವಾಟರ್ ಬಿಕಾಸ್ ಮೆಲ್ಟಿಂಗ್ ಅಂತ ಬಂದಾಗ ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಅಂತ ಬಂದಾಗ ಬಾಯ್ಲಿಂಗ್ ಪಾಯಿಂಟ್. ನೋಡಿ, ಬಾಯ್ಲಿಂಗ್ ಪಾಯಿಂಟ್ ಯಾವಾಗಲೂ ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು pressure. As pressure increases, boiling point increases. As pressure decreases, boiling point decreases. ನೀವು ಬೆಟ್ಟದ ಮೇಲೆ ಹೋಗ್ತಾ ಹೋದಾಗೆಲ್ಲ ಪ್ರೆಷರ್ ಕಡಿಮೆ ಆಗ್ತಾ ಹೋಗುತ್ತೆ, ಹಾಗಾಗಿ ಮೆಲ್ಟಿಂಗ್ ಪಾಯಿಂಟ್ ಬಾಯ್ಲಿಂಗ್ ಪಾಯಿಂಟ್ ಕಡಿಮೆ ಆಗುತ್ತೆ. ಬಾಯ್ಲಿಂಗ್ ಪಾಯಿಂಟ್ ಕಡಿಮೆ ಆದಾಗ ನೀವು ಏನ್ ಪಾತ್ರೆನಲ್ಲಿ ನೀರು ತಗೊಂಡಿರ್ತೀರಲ್ಲ, ಅದು ಕಡಿಮೆ ಹೀಟ್ ಅನ್ನ ಸಕ್ ಮಾಡುತ್ತೆ, ಕಡಿಮೆ ಹೀಟ್ ಅನ್ನ ಒಳಗಡೆ ತಗೊಳುತ್ತೆ. ಸೊ ಕಡಿಮೆ ಹೀಟ್ ಅನ್ನ ತಗೊಂಡಾಗ ಅದನ್ನ ಬಾಯ್ಲಿಂಗ್ ಮಾಡ್ಲಿಕ್ಕೆ ತುಂಬಾ ಟೈಮ್ ಬೇಕು. ಯಾವಾಗ್ಲೂ ಕುಕಿಂಗ್ ಒಂದು ನೆನ್ಪಿಟ್ಕೊಳ್ಳಿ ನೋಡಿ, ಕುಕಿಂಗ್ ಟೈಮ್, ಕುಕಿಂಗ್ ಅನ್ನೋದು, ಅಡಿಗೆ ಮಾಡೋದು 2 ಪ್ಯಾರಾಮೀಟರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಟೈಮ್ ಮತ್ತೆ ಟೆಂಪರೇಚರ್. ಜಾಸ್ತಿ ಟೆಂಪರೇಚರ್ ಕೊಟ್ರೆ ಕಡಿಮೆ ಟೈಮ್ ಸಾಕು, ಕಡಿಮೆ ಟೆಂಪರೇಚರ್ ಇತ್ತು ಅಂದ್ರೆ ಜಾಸ್ತಿ ಟೈಮ್ ಅನ್ನ ನೀವು ಸ್ಪೆಂಡ್ ಮಾಡಬೇಕು. ಈಗ ಬೆಟ್ಟದ ಮೇಲೆ ಹೋದಾಗ ಬಾಯ್ಲಿಂಗ್ ಪಾಯಿಂಟ್ ಕಡಿಮೆ ಆಗಿದ್ರಿಂದ ಟೆಂಪರೇಚರ್ ಕಡಿಮೆ ಆಯಿತು. ಆಬ್ವಿಯಸ್ಲಿ ಯು ವಿಲ್ ಹ್ಯಾವ್ ಟು ವೇಟ್, ಸ್ವಲ್ಪ ಹೊತ್ತು ಕಾಯಬೇಕು ನೀರನ್ನ ಕುದಿಸ್ಲಿಕ್ಕೆ, ಹಾಗಾಗಿ ಇಟ್ ವಿಲ್ ಟೇಕ್ ಮೋರ್ ಟೈಮ್. ಸೊ ಹಂಗಾಗಿ ಕುಕ್ ಮಾಡೋದು ಸ್ವಲ್ಪ ಕಷ್ಟ ಅನ್ಸುತ್ತೆ ಎಲ್ಲಿ ಬೆಟ್ಟಗಳ ಮೇಲೆ ಹೋದಾಗ. ಸೊ ಆನ್ಸರ್ ಕ್ವಶನ್ ಬಂದು ಹೈಯರ್ ಆಲ್ಟಿಟ್ಯೂಡ್ಸ್ ಇಟ್ ಟೇಕ್ಸ್ ಮೋರ್ ಟೈಮ್ ಟು ಬಾಯ್ಲ್ ವಾಟರ್. ಯಾಕೆ ಅಂದ್ರೆ ಹೈಯರ್ ಆಲ್ಟಿಟ್ಯೂಡ್ ಹೋದಾಗ ಪ್ರೆಷರ್ ಕಡಿಮೆ ಆಗುತ್ತೆ, ಬಾಯ್ಲಿಂಗ್ ಪಾಯಿಂಟ್ ಕೂಡ ಕಡಿಮೆ ಆಗುತ್ತೆ. ಸೊ ಇದರ ಸಮ್ಮರಿ ಇಲ್ಲಿ ಕೊಟ್ಟಿದ್ದೀನಿ. ಮೆಲ್ಟಿಂಗ್ ಪಾಯಿಂಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಪ್ರೆಷರ್, ಬಾಯ್ಲಿಂಗ್ ಪಾಯಿಂಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪ್ರೆಷರ್ ಫಾರ್ ಆಲ್ ದ for water, but for other substances both melting point and boiling point both are directly proportional to pressure. ಇದು ಸ್ವಲ್ಪ ನೆನಪಿಟ್ಕೊಳ್ಳಿ ಈ ಪರ್ಟಿಕ್ಯುಲರ್ ಇನ್ಫಾರ್ಮೇಶನ್ ಅನ್ನ. Okay, we will go to the next question. The amount of heat required to change the state of a substance without changing the temperature is known as, ಇದನ್ನ ಲೇಟೆಂಟ್ ಹೀಟ್ ಅಂತಾರೆ. ಐಸ್ ಅನ್ನ ಮೆಲ್ಟ್ ಮಾಡ್ಲಿಕ್ಕೆ ಅಥವಾ ವಾಟರ್ ಅನ್ನ ಬಾಯ್ಲ್ ಮಾಡ್ಲಿಕ್ಕೆ ಎಷ್ಟು ಹೀಟ್ ಅನ್ನ ಕಳಿಸ್ಬೇಕೋ ಅದನ್ನ ಲೇಟೆಂಟ್ ಹೀಟ್ ಅಂತಾರೆ. ಟೆಂಪರೇಚರ್ ರೈಸ್ ಮಾಡಕ್ ಕೊಡೋದು ಸ್ಪೆಸಿಫಿಕ್ ಹೀಟ್, ಸ್ಟೇಟ್ ಅನ್ನ ಚೇಂಜ್ ಮಾಡ್ಲಿಕ್ಕೆ ಕೊಡೋದು ಲೇಟೆಂಟ್ ಹೀಟ್. ಲೇಟೆಂಟ್ ಅಂದ್ರೆ ಹಿಡನ್ ಅಂತ ಕೂಡ ನಾವು ಕರಿತೀವಿ. ಸೊ ಆನ್ಸರ್ ಈಸ್ ಸಿ. ಲೇಟೆಂಟ್ ಹೀಟ್ ಅನ್ನ ಈ ಫಾರ್ಮುಲಾದಿಂದ ಬರೀಬಹುದು, L is equal to Q divided by M. ಓಕೆ, ನೆಕ್ಸ್ಟ್ ಯೂನಿಟ್ ಬಂತು ನೋಡಿ, ಥರ್ಮಲ್ ಕಂಡಕ್ಟಿವಿಟಿ. ಥರ್ಮಲ್ ಕಂಡಕ್ಟಿವಿಟಿ ಈಸ್ ಗಿವನ್ ಬೈ ಜೌಲ್ ಪರ್ ಮೀಟರ್ ಪರ್ ಕೆಲ್ವಿನ್ ಪರ್ ಸೆಕೆಂಡ್. ಇಕ್ವೇಶನ್ ಇಲ್ಲಿದೆ, ಥರ್ಮಲ್ ಕಂಡಕ್ಟಿವಿಟಿ ಇಕ್ವೇಶನ್, ಲೆಂತ್ ಇಂಟು ಹೀಟ್ ಡಿವೈಡೆಡ್ ಬೈ ಏರಿಯಾ ಇಂಟು ಟೆಂಪರೇಚರ್ ಡಿಫರೆನ್ಸ್ ಇಂಟು ಟೈಮ್.
ಸೊ ಇವನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ನೀವು ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡಿ, ಡೆಫಿನೆಟ್ಲಿ ವಿಲ್ ಗೆಟ್ ಬ್ಯಾಕ್ ದಿಸ್ ಥರ್ಮಲ್ ಕಂಡಕ್ಟಿವಿಟಿ. ಓಕೆ, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಮೋಡ್ ಆಫ್ ಹೀಟ್ ಟ್ರಾನ್ಸ್ಫರ್? ನಾನು ಅವಾಗಲೇ ಹೇಳಿದ್ದಲ್ಲ ಡಿಫರೆಂಟ್ ಮೋಡ್ಸ್ ಆಫ್ ಹೀಟ್ ಟ್ರಾನ್ಸ್ಫರ್ಸ್ ಅಂತ. ಕಂಡಕ್ಷನ್, ಕನ್ವೆಕ್ಷನ್, ರೇಡಿಯೇಷನ್ ಇವೆಲ್ಲನೂ ಹೀಟ್ ಟ್ರಾನ್ಸ್ಫರ್ ಏನೇ. ಸಬ್ಲಿಮೇಷನ್ ಮಾತ್ರ ಹೀಟ್ ಟ್ರಾನ್ಸ್ಫರ್ ಅಲ್ಲ, ಅದು ಬೇರೆ. ಇಟ್ ಈಸ್ ಡೈರೆಕ್ಟ್ಲಿ ಗೋಯಿಂಗ್ ಫ್ರಮ್ ಸಾಲಿಡ್ ಟು ವೇಪರ್ ಫಾರ್ಮ್ ಅನ್ನು ಸಬ್ಲಿಮೇಷನ್ ಅಂತ ಕರಿತೀವಿ. ಸಾಲಿಡ್ ಇಂದ ಲಿಕ್ವಿಡ್ ಹೋದ್ರೆ ಮೆಲ್ಟಿಂಗ್ ಅಂತೀವಿ, ಲಿಕ್ವಿಡ್ ಇಂದ ಗ್ಯಾಸ್ ಹೋದ್ರೆ ಬಾಯ್ಲಿಂಗ್ ಅಂತೀವಿ, ಅದೇ ಸಾಲಿಡ್ ಇಂದ ಡೈರೆಕ್ಟ್ ಆಗಿ ಗ್ಯಾಸ್ ಹೋದ್ರೆ ಸಬ್ಲಿಮೇಷನ್ ಅಂತ ಕರಿತೀವಿ. ಇಟ್ ಈಸ್ ನಾಟ್ ಎ ಮೋಡ್ ಆಫ್ ಹೀಟ್ ಟ್ರಾನ್ಸ್ಫರ್. ಈಗ ಇಫ್ dt is the temperature difference between 2 points separated by distance dl. ಇವಾಗ ಇದೊಂದು ಆಬ್ಜೆಕ್ಟ್ ಇದೆ, ಇಲ್ಲಿಂದ ಇಲ್ಲಿ ತನಕ dl ಅಂತ ಇಟ್ಕೊಳ್ಳೋಣ. ಆಮೇಲೆ ಇಲ್ಲಿ ಟೆಂಪರೇಚರ್ ಡಿಫರೆನ್ಸ್ ಅನ್ನ ತಗೊಂಡ್ರೆ dt ಅಂತ ಬರೆಯೋಣ. ದಟ್ ಇಸ್ ದಿಸ್ ಇಸ್ T1, ದಿಸ್ ಇಸ್ T2. ದ dt divided by dl is known as thermal gradient ಅಥವಾ ಟೆಂಪರೇಚರ್ ಗ್ರೇಡಿಯಂಟ್. ಯಾವಾಗ ಟೆಂಪರೇಚರ್ ಡಿವೈಡೆಡ್ ಬೈ ಲೆಂತ್ ಇರಬೇಕು, ಗ್ರೇಡಿಯಂಟ್ ಬರಬೇಕು ಅಂದ್ರೆ ಡಿವೈಡೆಡ್ ಬೈ ಲೆಂತ್ ಇರಬೇಕು. ಸೊ ವೆಲಾಸಿಟಿ ಬೈ ಲೆಂತ್ ಇತ್ತು ಅಂದ್ರೆ ವೆಲಾಸಿಟಿ ಗ್ರೇಡಿಯಂಟ್ ಅಂತಾರೆ, ಪ್ರೆಷರ್ ಬೈ ಲೆಂತ್ ಇತ್ತು ಅಂದ್ರೆ ಪ್ರೆಷರ್ ಗ್ರೇಡಿಯಂಟ್ ಅಂತಾರೆ. ಇಲ್ಲಿ ಟೆಂಪರೇಚರ್ ಬೈ ಲೆಂತ್ ಇರೋದ್ರಿಂದ ಅದನ್ನ ಟೆಂಪರೇಚರ್ ಗ್ರೇಡಿಯಂಟ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ನಾಟ್ ಎನ್ ಎಕ್ಸಾಂಪಲ್ ಫಾರ್ ಕನ್ವೆಕ್ಷನ್ ಆಫ್ ಹೀಟ್? ಕನ್ವೆಕ್ಷನ್ ಅಲ್ಲಿ ನಾನು ಅವಾಗಲೇ ಹೇಳಿದಂಗೆ ಮಾಸೇನೆ ಮೂವ್ ಆಗಬೇಕು, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೀಡಿಯಮ್ ಫ್ಲೋ ಆಗಬೇಕು. ಅದು ಇಟ್ ಹ್ಯಾಪನ್ಸ್ ಇನ್ ಕೇಸ್ ಆಫ್ ಬ್ರೀಸ್, ಕೂಲ್ ಬ್ರೀಸ್, ವಾಟರ್ ಬಾಯ್ಲಿಂಗ್ ಮತ್ತೆ ಏರ್ ಕೂಲರ್, ಇದೆಲ್ಲನೂ ಮೀಡಿಯಮೇ ಫ್ಲೋ ಆಗ್ತಾ ಇರುತ್ತೆ. ಏರ್ ಕೂಲರ್ ಅಲ್ಲಿ ಗಾಳಿ ಮುಂದಕ್ಕೆ ತಳ್ಳಲ್ಪಡುತ್ತೆ, ನೀರು ಕಾಯ್ಬೇಕಾದ್ರೆ ನೀರು ಮೇಲಕ್ಕೆ ಹೋಗುತ್ತೆ. ಆದ್ರೆ ವಾರ್ಮಿಂಗ್ ಆಫ್ ದಿ ಅರ್ತ್ ಇದೆಯಲ್ಲ, ಸನ್ ರೇಡಿಯೇಷನ್ಸ್ ಬಂದು ಭೂಮಿನ ಕಾಯಿಸ್ಬೇಕಾದ್ರೆ ಯಾವ ಮೀಡಿಯಮ್ ಮೂವ್ ಆಗೋದಿಲ್ಲ, ಇಟ್ ಈಸ್ ರೇಡಿಯೇಷನ್. ಸೊ ರೇಡಿಯೇಷನ್ ನಲ್ಲಿ ಮೀಡಿಯಂ ಮೂವ್ ಆಗಲ್ಲ, ಕಂಡಕ್ಷನ್ ಅಲ್ಲೂ ಮೀಡಿಯಂ ಮೂವ್ ಆಗಲ್ಲ, ಕನ್ವೆಕ್ಷನ್ ಅಲ್ಲಿ ಮಾತ್ರ ಮೀಡಿಯಂ ಮೂವ್ ಆಗುತ್ತೆ. ಇದನ್ನ ನೆನ್ಪಿಟ್ಕೊಳ್ಳಿ. ಸೊ ಆನ್ಸರ್ ಈಗ ವಾರ್ಮಿಂಗ್ ಆಫ್ ದಿ ಅರ್ತ್, ಇಲ್ಲಿ ಮೀಡಿಯಂ ಮೂವ್ ಆಗಲ್ಲ, ದೇರ್ಫೋರ್ ಇಟ್ ಇಸ್ ನಾಟ್ ಎ ಕನ್ವೆಕ್ಷನ್. Okay, which of the following is not a device to detect the radiation? ರೇಡಿಯೇಷನ್ಸ್ ಅನ್ನ ಮೆಷರ್ ಮಾಡಲಿಕ್ಕೆ 3 ಡಿವೈಸಸ್ ಇದೆ. ರೇಡಿಯೋಮೀಟರ್ ಅಂತಾರೆ, ಥರ್ಮೋಪೈಲ್ ಅಂತಾರೆ, ಬೋಲೋಮೀಟರ್ ಅಂತಾರೆ. ಥರ್ಮೋಮೀಟರ್ ಬಂದು ಓನ್ಲಿ ಟೆಂಪರೇಚರ್ ಅನ್ನ ಮೆಷರ್ ಮಾಡೋದು, ರೇಡಿಯೇಷನ್ಸ್ ಅನ್ನ ಡಿಟೆಕ್ಟ್ ಮಾಡೋದಲ್ಲ. ಸೊ ದೇರ್ಫೋರ್ ಆಪ್ಷನ್ ಸಿ. ವೆಲ್, ನೆಕ್ಸ್ಟ್, ಸ್ಪೆಷಲಿ ಡಿಸೈನ್ಡ್ ವಿಂಟರ್ ಕ್ಲಾತ್ಸ್ ಹ್ಯಾವ್ ಎ ಥಿನ್ ಶೈನಿ ಮೆಟಾಲಿಕ್ ಲೇಯರ್. ಈ ಚಳಿಗಾಲದಲ್ಲಿ ವಾರ್ಮ್ ಕ್ಲಾತ್ ಅಂತ ಹೇಳ್ತಾರೆ, ಒಳಗಡೆ ಶೈನಿ ಲೇಯರ್ ಇರುತ್ತೆ. ಯಾಕೆ ಈ ಲೇಯರ್ ಅನ್ನ ಹಾಕಿರ್ತಾರೆ ಅಂದ್ರೆ, ನೋಡಿ ನಮ್ಮ ಬಾಡಿ ಟೆಂಪರೇಚರ್ ಜಾಸ್ತಿ ಇರುತ್ತೆ, ಚಳಿಗಾಲದಲ್ಲಿ ಸರೌಂಡಿಂಗ್ ಟೆಂಪರೇಚರ್ ಕಡಿಮೆ ಇರುತ್ತೆ. ಅವಾಗ ನಮ್ಮ ಬಾಡಿಯಿಂದ ಟೆಂಪರೇಚರ್ ಹೊರಗಡೆ ಹೋಗುತ್ತೆ. ಹಂಗೆ ಹೋದಾಗ ಏನಾಗುತ್ತೆ, ನಮ್ಮ ಬ್ಲಡ್ ಫ್ಲೋ ಪ್ರಾಬ್ಲಮ್ ಆಗ್ಬೋದು, ಪ್ಯಾರಾಲಿಸಿಸ್ ಆಗ್ಬೋದು. ನಮ್ಮ ಬಾಡಿ ವಾರ್ಮ್ ಆಗೇ ಇರಬೇಕು ಅಂದ್ರೆ ನಮ್ಮ ರೇಡಿಯೇಷನ್ಸ್ ಹೊರಗಡೆ ಹೋಗಬಾರ್ದು ಅಂದ್ರೆ ರಿಫ್ಲೆಕ್ಟ್ ಆಗಿ ವಾಪಸ್ ಬರಬೇಕು. ರಿಫ್ಲೆಕ್ಟ್ ಆಗಿ ವಾಪಸ್ ಬರಬೇಕು ಅಂತಂದ್ರೆ ಈ ತರದ ಶೈನಿ ಲೇಯರ್ ಇರಬೇಕು. ಸೊ ಅರ್ಥ ಆಯ್ತಲ್ವಾ? ಅಂದ್ರೆ ನಮ್ಮ ರೇಡಿಯೇಷನ್ಸ್ ವಾಪಸ್ ನಮ್ಮ ಬಾಡಿಗೆ ಬರಬೇಕು. ಆನ್ಸರ್ ಏನು? ರಿಫ್ಲೆಕ್ಟ್ ರೇಡಿಯೇಷನ್ ಬ್ಯಾಕ್ ಟು ಅವರ್ ಬಾಡಿ. ಆನ್ಸರ್ ಈಸ್ ಎ, ರಿಫ್ಲೆಕ್ಟ್ ರೇಡಿಯೇಷನ್ ಬ್ಯಾಕ್ ಟು ಅವರ್ ಬಾಡಿ. ವೆಲ್, ನೆಕ್ಸ್ಟ್ ಕ್ವಶನ್. ಸೊ ಆನ್ಸರ್ ಅನ್ನು ಕೊಟ್ಟಿದ್ದೀನಿ ನೋಡಿ, ಎಕ್ಸ್ಪ್ಲನೇಷನ್ ಅನ್ನು ಕೊಟ್ಟಿದ್ದೀನಿ. ವಿಂಟರ್ ಸೀಸನ್ ಅಲ್ಲಿ ನಮ್ಮ ಬಾಡಿ ಟೆಂಪರೇಚರ್ 37 ಇರುತ್ತೆ, ಸರೌಂಡಿಂಗ್ ಟೆಂಪರೇಚರ್ 27 ಅಲ್ಲ, ಇನ್ನೂ ಕಡಿಮೆ ಆಗುತ್ತೆ. ಎಸ್ಪೆಷಲಿ ಹಿಮಾಲಯನ್ ರೇಂಜ್ ಅಲ್ಲಿ, ಕೋಲ್ಡ್ ಕಂಟ್ರೀಸ್ ಅಲ್ಲಿ ಮೈನಸ್ಗೆಲ್ಲ ಹೊರಟೋಗ್ಬಿಡುತ್ತೆ. ಅಂತ ಟೈಮಲ್ಲಿ ನಮ್ಮ ಬಾಡಿಯಿಂದ ಹೊರಗಡೆ ಹೀಟ್ ಹೋಗ್ತಾ 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 ನೋಡಿ ಅಲ್ಲಿ ಕೊಟ್ಟಿದ್ದೀನಿ, 1 ಸೆಕೆಂಡ್ಗೆ ಆಲ್ಮೋಸ್ಟ್ 66 ವ್ಯಾಟ್ಸ್ ನಷ್ಟು ಪವರ್ ನಾವು ಲೂಸ್ ಮಾಡ್ಕೋತಾ ಇರ್ತೀವಿ. ಹಂಗಾಯ್ತು ಅಂದ್ರೆ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ. ಅದಾಗಬಾರ್ದು ಅಂದ್ರೆ ವಿ ಹ್ಯಾವ್ ಟು ವೇರ್ ವಾರ್ಮ್ ಕ್ಲಾತ್ಸ್. Okay, next, some of the gases present in the atmosphere absorb infrared radiations and emit the heat. Because of that, heat gets heated up. Earth gets heated up. So poisonous ಗ್ಯಾಸ್ಗಳು ಇರೋದ್ರಿಂದ, ಪೊಲ್ಯೂಟ್ ಆಗಿರೋದ್ರಿಂದ ನಮ್ಮ ಭೂಮಿ ಬಿಸಿ ಆಗ್ತಾ ಹೋಗುತ್ತೆ. ಬಿಸಿ ಆಗೋ ಪ್ರೋಸೆಸ್ ಅನ್ನ ನಾವು ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಕರಿತೀವಿ. ಅಲ್ಲಿ ಏನೇನ್ ಗ್ಯಾಸ್ಗಳು ಇರ್ತಾವಲ್ಲ, ಮೀಥೇನ್ ಗ್ಯಾಸ್, ಕಾರ್ಬನ್ ಮಾನಾಕ್ಸೈಡ್ ಅವೆಲ್ಲನ ಅವನ್ನ ಗ್ರೀನ್ ಗ್ಯಾಸಸ್ ಅಂತ ಕರಿತೀವಿ. ಸೊ ಭೂಮಿ ಹೀಟ್ ಅಪ್ ಆಗೋದನ್ನ ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್, ಇದು ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್ ಸಂಬಂಧಪಟ್ಟಂಗೆ, ರೇಟ್ ಆಫ್ ಹೀಟ್ ಲಾಸ್ ಬೈ ಅ ಬಾಡಿ to its surrounding is directly proportional to the difference of temperature of the body and its surrounding. ಇದು ನ್ಯೂಟನ್ಸ್ ಲಾ ನ ಸ್ಟೇಟ್ಮೆಂಟ್ ಅಷ್ಟೇನೆ. ನ್ಯೂಟನ್ಸ್ ಲಾ ಸ್ಟೇಟ್ಮೆಂಟ್ ಅನ್ನ ಮ್ಯಾಥಮೆಟಿಕಲ್ ಫಾರ್ಮ್ ಅನ್ನು ಕೊಟ್ಟಿದ್ದೀನಿ. ಸೊ ಆನ್ಸರ್ ಈಸ್ ಆಪ್ಷನ್ ಸಿ. ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್ ನ ಸ್ಟೇಟ್ಮೆಂಟ್ ಅನ್ನ ನೆನಪಿಟ್ಕೊಳ್ಳಿ. ಸೊ ಇಷ್ಟು ಈ ಚಾಪ್ಟರ್ ಗೆ ಸಂಬಂಧಪಟ್ಟಂಗೆ ಕ್ವಶನ್ಸ್. ಸೊ ನಾನು ಸಾಕಷ್ಟು ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೀನಿ ಅಂತ ಅನ್ಸುತ್ತೆ. ನೆಕ್ಸ್ಟ್ ನಾನು ಥರ್ಮೋಡೈನಮಿಕ್ಸ್ ಕ್ವಶನ್ಸ್ ಅನ್ನು ತಗೊಂಡು ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ವೆರಿ ಮಚ್. ಸೊ ಕೀಪ್ ಪ್ರಾಕ್ಟೀಸಿಂಗ್ ಆಲ್ ದ MCQs. ಥ್ಯಾಂಕ್ ಯು ಒನ್ಸ್ ಅಗೈನ್.